ನಮಸ್ಕಾರ, ಇದು ಬಾಬಾ ಸಾಹಸ ನೇರ ಪ್ರಸಾರದ ಕಾರ್ಯಕ್ರಮ. ನಾನು ವಸಂತ ಗುರುಬಳಿ. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ದೈಹಿಕವಾಗಿರ್ತಕ್ಕಂಥ, ಮಾನಸಿಕವಾಗಿರ್ತಕ್ಕಂಥ ಯಾವುದೇ ರೀತಿಯ ಸಮಸ್ಯೆಯಲ್ಲಿ ಆ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಪಡಿಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಬಾಬಾ ಅವ್ರ ಜೊತೆ ಮಾತಾಡಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಪಡಿಬಹುದು. ಶಬ್ಬೀರ್ ಅಲಿ ಶಾ ಜುನೇದಿ, ನಾವೆಲ್ಲರೂ ಸಾಮಾನ್ಯವಾಗಿ ಪ್ರೀತಿಯಿಂದ ಕರೆಯುವಂತ ಹೆಸರು ಮರ್ಕ್ಯೂರಿ ಬಾಬಾ ಅಂತ. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಬಾಬಾ ಅವರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ದೂರದ ಚಿಕ್ಕಮಗಳೂರಿನಿಂದ ನಮ್ಮ ಸ್ಟುಡಿಯೋದಲ್ಲಿ ಇವತ್ತೊಬ್ಬರು ಪೇಷಂಟ್ ಇದ್ದಾರೆ. ಕಳೆದ 6 ವರ್ಷಗಳಿಂದ ಶುಗರ್, ಸಕ್ಕರೆ ಕಾಯಿಲೆಯಿಂದ ಬೇಸತ್ತು ಬಾಬಾ ಅವರ ಮೆಡಿಸಿನ್ ಅನ್ನ ಶುರು ಮಾಡಿ ಇವತ್ತು ದಿನ ಬೆಳಗ್ಗೆ ಎದ್ರೆ ಟೀ, ಕಾಫಿ ಎಲ್ಲವನ್ನು ಕೂಡ ವಿದ್ದು ಶುಗರ್ ಕುಡಿಯುವಂತ ಮಟ್ಟಕ್ಕೆ ಇವತ್ತು ಗುಣಮುಖರಾಗಿ ತನ್ನ ದೈನಂದಿನ ಚಟುವಟಿಕೆಯಲ್ಲಿ ಸಂಪೂರ್ಣವಾಗಿ ಯಾವುದೇ ತೊಂದರೆಯಲ್ಲಿ ತನ್ನ ತೊಡಗಿಸಿಕೊಂಡಿರ್ತಕ್ಕಂಥ, ಅರ್ಥಾತ್ ಬಾಬಾ ಅವರಿಂದ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಶುಗರ್ ನಿಂದ ಗುಣ ಆಗಿರುವಂತಹ ವೇಣುಗೋಪಾಲ್ ಅವರು ನಿಮ್ಮ ಜೊತೆ ಇದ್ದಾರೆ. ವೇಣುಗೋಪಾಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕ್ಯಾನ್ಸರ್ ಪೀಡಿತ ಒಬ್ಬ ಮಹಿಳೆ ಮತ್ತು ಅವರ ಮಗ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಒಂದಿಷ್ಟು ಆಸ್ಪತ್ರೆಗಳಿಂದ ಕಳೆದ 4-5 ವರ್ಷಗಳಿಂದ ತಿರುಗಾಡಿ 4-5 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಎಲ್ಲೂ ಕೂಡ ಗುಣ ಆಗದೆ ಇದ್ದಾಗ ನಮ್ಮ ಚಾನೆಲ್ ನಲ್ಲಿ ಪ್ರಸಾರವಾಗ್ತಿರುವಂತಹ ಒಂದು ಕಾರ್ಯಕ್ರಮವನ್ನು ನೋಡಿ ಬಾಬಾ ಅವರಿಂದ ಟ್ರೀಟ್ಮೆಂಟ್ ಅನ್ನ ಶುರು ಮಾಡಿ ಪೂರ್ತಿಯಾಗಿ ಕ್ಯೂರ್ ಆಗಲಿಲ್ಲ, ಆದ್ರೆ ಒಂದಿಷ್ಟು ಪ್ರಮಾಣದಲ್ಲಿ ಅವರು ಚೇತರಿಕೆಯನ್ನು ಕಂಡಿದ್ದಾರೆ. ಅವರನ್ನ ಈ ಹಂತದಲ್ಲೂ ಕೂಡ ನಾವು ಅವರನ್ನ ನಿಮ್ಮ ಮುಂದೆ ಇಡುವುದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಯಾಕಂತಂದ್ರೆ ಇಂತಹ ಮಾರಕವಾಗಿರ್ತಕ್ಕಂಥ ಕಾಯಿಲೆಗಳು ಬಂದಾಗ ನಾವು ಸ್ವಾಭಾವಿಕವಾಗಿ ಕುಗ್ಗು ಹೋಗ್ತೀವಿ. ಆದ್ರೆ ಅಲ್ಲ, ಅದಕ್ಕೂ ಕೂಡ ಒಂದು ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಅದಕ್ಕೂ ಕೂಡ ಈಗಿನ ಕಾಲದಲ್ಲಿ ಕಡಿಮೆ ಖರ್ಚಿನಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡುವಂತ ಒಬ್ಬ ವ್ಯಕ್ತಿಯೂ ಕೂಡ ಇದ್ದಾರೆ. ಸೊ ಆ ವ್ಯಕ್ತಿಯಿಂದ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡು ಗುಣಮುಖರಾದವರು ಕೂಡ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನ ನಿಮ್ಮ ಮುಂದೆ ಬಹಳ ಸಂತೋಷದಿಂದ ಇರ್ತಾ ಆ ಮಹಿಳೆಯನ್ನು ಕೂಡ ಇವತ್ತು ನಾವು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೇವೆ. ಶ್ರೀಮತಿ ನಾಗರತ್ನ ಅಂತ. ಅಮ್ಮ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ಸ್ವತಃ ಅವರ ಮಗರಾದಂತ ನಾಗರಾಜ್ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಾಗರಾಜ್, ವೆಲ್ಕಮ್ ಟು ದಿ ಶೋ. ಎಸ್ ನಾಗರಾಜ್, ಈಗ ನಿಮ್ಮ ತಾಯಿಯನ್ನು ಮಾತಾಡ್ಸೋಕ್ಕಿಂತ ಮುಂಚೆ ಯಾವಾಗ ನಿಮಗೆ ಈ ತಾಯಿಗೆ ಈ ರೀತಿಯ ಒಂದು ಕ್ಯಾನ್ಸರ್ ಕಾಯಿಲೆ ಇದೆ ಅಂತ ಗೊತ್ತಾಯ್ತು? ಹೇಗೆ? 2013 ಜೂನ್ ಅಲ್ಲಿ ಈ ತರ ತೊಂದರೆ ಇದೆ ಅಂತ ಗೊತ್ತಾಯ್ತು ಸರ್. ಜೂನ್ ಇಂದ ಸ್ವಲ್ಪ ನಾವು ಇಂಗ್ಲಿಷ್ ಮೆಡಿಸಿನ್ಗೆ ಎದುರ್ಕೊಳ್ಳೋದ್ರಿಂದ ನಾವು ಅದಕ್ಕೆ ಹೋಗ್ಲಿಲ್ಲ. ಸ್ವಲ್ಪ ತಡವಾಗಿ ಹೋದ್ವಿ. ಆಮೇಲೆ ತಡವಾಗಿ ಹೋದ್ಮೇಲೆ ಕೆಲವರು ಪರಿಚಯ ಇದ್ರಿಂದ ಶಂಕರ್ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ರು. ಆ ಶಂಕರ್ ಹಾಸ್ಪಿಟಲ್ಗೆ 2014 ಆಪರೇಷನ್ ಮಾಡಿಸಿದ್ರು. ಸೊ 2014 ಆಪರೇಷನ್ ಮಾಡಿಸಿ ಇಲ್ಲಿವರೆಗೂ ಬಂದಿದೆ ಸರ್. ಒಂದು ಆಪರೇಷನ್ ಆಗಿದೆ? ಒಂದು ಆಪರೇಷನ್ ಆಗಿದೆ. ಅದಾದ್ಮೇಲೆ ಕೀಮೋ ಮಾಡಿಸಿದ್ರು. ಕೀಮೋನಲ್ಲಿ 6 ಸೈಕಲ್ ಮಾಡಿದ್ರು ಒಂದ್ ಸಲ. ಎಷ್ಟು ಕೀಮೋ ಮಾಡಿದ್ರಿ? ಕೀಮೋ 2 ಕೀಮೋ ಮಾಡಿದೆ ಸರ್. 6 ಸೈಕಲ್ 2 ಕೀಮೋ? 12 ಸೈಕಲ್ ಆಗಿದೆ. ಒಂದು ರೇಡಿಯೇಷನ್ ಮಾಡಿಸಿದೆ ಸರ್. ಅಂದಾಜು ಒಂದು 4-5 ಲಕ್ಷ ರೂಪಾಯಿ ಖರ್ಚಾಗಿರುತ್ತೆ. ಆಗಿದೆ ಸರ್. ಏನ್ ತೊಂದರೆ ಆಗ್ತಿತ್ತು ನಿಮ್ಮ ಅಮ್ಮಂಗೆ? ತೊಂದರೆ ತುಂಬಾನೇ ಸುಸ್ತಾಗ್ಬಿಡೋರು ಸರ್. ಅವ್ರು ಏನು ಮಾಡಕ್ ಆಗ್ತಿರ್ಲಿಲ್ಲ. ಅದು ಆಪರೇಷನ್ ಮಾಡೋ ಟೈಮಲ್ಲಿ ಅವರು ಆಪರೇಷನ್ ಮಾಡೋದು ಸರಿ ಹೋಗುತ್ತೆ ಅಂತ ಹೇಳಿದ್ರು. ಆದ್ರೆ ಆಪರೇಷನ್ ಮಾಡಾದ್ಮೇಲೆ ಅದು ಫುಲ್ ಬೋನ್ಗೆಲ್ಲ ಫುಲ್ ತಲೆಯಿಂದ ಕಾಲ್ವರೆಗೂ ಎಲ್ಲ ಬೋನ್ ಪೂರ್ತಿ ಸ್ಪ್ರೆಡ್ ಆಗೋಯ್ತು. ಆಮೇಲೆ ಹೇಳ್ತಾರೆ ಇನ್ಮೇಲಿಂದ ಹುಷಾರಾಗಿ ಹೋಗ್ಬೇಕು, ಮೆಟ್ಲು ಇಳಿಬೇಕಾದ್ರೆ ಇದ್ ಮಾಡ್ಬೇಕಾದ್ರೆ ಬಿದ್ರೆ ಬೋನ್ ಮುರಿದೋಗುತ್ತೆ. ಆತರ ಮಾಡ್ಬಿಟ್ಟು ಬೋನ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಅಂತ ನಮ್ಗೆ ಕನ್ಫ್ಯೂಸ್ ಆಗೋದು. ಯಾವ್ದಕ್ ನೆಕ್ಸ್ಟ್ ಇನ್ನೇನ್ ತಗೊಂತಾರೆ, ನೆಕ್ಸ್ಟ್ ಇನ್ನೇನ್ ಮಾಡ್ತಾರೆ ಅಂತ. ಅದಾದ್ಮೇಲೆ ನಾವು ಈ ತರ ಬೇರೆ ಏನಾದ್ರು ಆಲ್ಟರ್ನೇಟಿವ್ ಇದೆಯಾ ಅಂತ ಹುಡುಕ್ತಾ ಇರ್ಬೇಕಾದ್ರೆ ಮೈಸೂರಲ್ಲಿ ನಮ್ಮ ದೊಡ್ಡಮ್ಮ ಮಗಳು ಇದಾರೆ. ಅವರು ಈ ತರ ಟಿವಿನಲ್ಲಿ ನೋಡ್ಬಿಟ್ಟು ಈ ತರ ನೀವು ಒಂದು ಟ್ರೈ ಆಫ್ ಮಾಡಬಾರ್ದು ಅಂದ್ರು. ಸೊ ನಾವು ಇಲ್ಲಿ ಟ್ರೈ ಮಾಡಿ 21 ದಿನದಲ್ಲಿ ಬಾಬಾ ನಿಮ್ ಹೇಳಿದ್ರು ನಮ್ಗೆ ಒಂದು ರಿಪೋರ್ಟ್ ತೆಗ್ಸಿ ನಿಮ್ಗೆ ಗೊತ್ತಾಗುತ್ತೆ ಅಂತ. ಸೊ ತಗೊಂಡು 21 ದಿನದಲ್ಲೇ ರಿಪೋರ್ಟ್ ತೆಗ್ಸಿದ್ವಿ. ರಿಪೋರ್ಟ್ ಅಲ್ಲಿ ಅವ್ರು ಡಾಕ್ಟರ್ಗೆ ತೋರಿಸಿದ್ರೆ ಆಕ್ಟಿವ್ ಸೆಲ್ಸ್ ಎಲ್ಲ ಆಲ್ಮೋಸ್ಟ್ ಕಮ್ಮಿ ಆಗ್ಬಿಟ್ಟಿದೆ, ಚೆನ್ನಾಗ್ತಾ ಇದಾರೆ, ಇದನ್ನೇ ಮಾತ್ರೆ ಕಂಟಿನ್ಯೂ ಮಾಡಿ ಅಂತಂದ್ರು. ಬಾಬಾ ಅವರೇ, ನಿಮ್ಮ ಹತ್ರ ಬಂದಾಗ ಬಿಲ್ಡಿಂಗ್ ಸಾಮಾನ್ಯವಾಗಿ ಕ್ಯಾನ್ಸರ್ ಬಂತು ಅಂದ ತಕ್ಷಣ ನಾವು ಕುಗ್ಗೋಗ್ಬಿಡ್ತೀವಿ. ಅರ್ಧಕ್ಕರ್ಧ ನಮ್ಮ ನಾವೇ ಎಲ್ಲೋ ಒಂದ್ ರೀತಿಯಲ್ಲಿ ಜೀವನ ಮುಗಿತು ಅನ್ನೋ ಹಂತಕ್ಕೆ ಬಂದ್ಬಿಡ್ತೀವಿ. ಸೊ ಇಲ್ಲ, ನಿಮ್ಮ ಹತ್ರ ಟ್ರೀಟ್ಮೆಂಟ್ ಒಂದು ನಂಬಿಕೆ ಇಟ್ಕೊಂಡು ಬಂದಿರ್ತಾರೆ. ಎಕ್ಸಾಂಪಲ್ ಟಿವಿಲಿ ಬಂತು ಅಂದ ತಕ್ಷಣ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಬರ್ತಾರೆ. ಸೊ ಫಸ್ಟ್ ಟೈಮ್ ಇವರನ್ನ ಮೀಟ್ ಆದಾಗ ನಿಮ್ಗೆ ಏನಿಸ್ತು ಸರ್? ನಿಮ್ಮ ಮತ್ತು ಅವರ ನಡುವೆ ನಾನು ಇವ್ರದ್ದು ಹಳೆ ರಿಪೋರ್ಟ್ ನೋಡಿದೆ. ಆಪರೇಷನ್ ಆದಿದ್ದ ನಂತರನು ಇವ್ರಿಗೆ ಪೂರ್ತಿ ಮೂಳೆಗಳಲ್ಲಿ ಎಲ್ಲ ಕ್ಯಾನ್ಸರ್ ಬಂದಿದೆ ಅಂತ ನೋಡ್ದೆ. ನೋಡ್ಬಿಟ್ಟು ಯಾರ ಡಾಕ್ಟರ್ ಆಗ್ಲಿ, ವೈದ್ಯರೇ ಆಗ್ಲಿ, ಹಕೀಮರು ಆಗ್ಲಿ ಪೇಷಂಟ್ ನ ಓಹೋ ಇಷ್ಟೊಂದ್ ಜಾಸ್ತಿ ಬಂದ್ಬಿಟ್ಟಿದೆ, ಓಹೋ ಈ ತರ ಆಗ್ಬಿಟ್ಟಿದೆ, ಓಹೋ ಸತ್ತೋಗ್ತೀರಾ ಅಂದ್ರೆ ಆವಾಗ್ಲೇನೆ ಮನುಷ್ಯ ಅರ್ಧ ಇಲ್ಲ 70% ಸತ್ತೋಗ್ತಾನೆ. ಹೆದರಿಸುವಂತದ್ದು ಅದು ಮಾಡಬಾರ್ದು. ಫಸ್ಟ್ ಪಾಯಿಂಟ್ ಅದು ಮಾಡಬಾರ್ದು. ಯಾವ ಪೇಷಂಟ್ ಬಂದ್ರು ದೇವ್ರಿದ್ದಾನೆ, ಕಾಯಿಲೆ ಇದೆಯಲ್ಲ,
ಔಷಧಿ ಇದ್ದೇ ಇರ್ತದೆ, ಏನಾದ್ರನ್ನ ಮಾಡವ ಅಂತ ಒಂದು ಧೈರ್ಯ ಕೊಡಬೇಕು. ಧೈರ್ಯ ಕೊಡಲ್ಲ. ಓಹೋ ಮೊದ್ಲು ಇದ್ದಿದ್ದು ಆಪರೇಷನ್ ಮಾಡಿಸಿ, ಇನ್ನು ನಿಮ್ಗೆ ಆಪರೇಷನ್ ಮಾಡಿಸಿದ್ರು ಈ ತರ ಎಕ್ಸ್ಪೆಂಡ್ ಆಗಿದೆ, ಪೂರ್ತಿ ಮೂಳೆಗಳಲ್ಲಿ ಎಲ್ಲ ಬಂದ್ಬಿಟ್ಟಿದೆ, ಕೀಮೋ ಮಾಡಿಸ್ಬೇಕು, ರೇಡಿಯೇಷನ್ ಮಾಡಿಸ್ಬೇಕು, ಇದು ಮಾಡಿಸ್ಬೇಕು, ಅದು ಮಾಡಿಸ್ಬೇಕು, ಇಲ್ಲಾದ್ರೆ ಇದಾಗ್ಬಿಡ್ತದೆ, ಮೆಟಲ್ ಹತ್ಬಾರ್ದು, ಈ ತಿನ್ಬಾರ್ದು, ಆ ತಿನ್ಬಾರ್ದು, ಹಿಂಗ್ ನಡಿಬಾರ್ದು, ಹಂಗ್ ನಡಿಬಾರ್ದು ಅಂದ್ರೆ ಪೇಷಂಟ್ ಅಲ್ಲೇ ಸತ್ತೋಗ್ತಾನೆ. ಅರ್ಧಕ್ಕರ್ಧ ಜೀವ ಅಲ್ಲೇ ಹೋಗ್ಬಿಡುತ್ತೆ. ಹಾ, ಫಸ್ಟ್ ಪಾಯಿಂಟ್ ಆ ತರ ಮಾಡಬಾರ್ದು. ರಿಪೋರ್ಟ್ ಅನ್ನ ನೋಡ್ದೆ, ನೋಡ್ಬಿಟ್ಟು ಇದೀಯಪ್ಪ ಇದಕ್ಕೆ ಔಷಧಿ ಏನಿಲ್ಲ, ಬಾಬಾ ಅವರೇ ಗುಣ ಆಗತ್ತಾ, ದೇವ್ರ ಮೇಲೆ ಭಾರ ಇಟ್ರಪ್ಪ ಆಗತ್ತೆ, ಏನಿಲ್ಲ ನಾನ್ ಮಾಡೋನಿಲ್ಲ, ಎಲ್ಲ ಮಾಡೋನ್ ದೇವ್ರೇನೆ, ಆಗತ್ತೆ, ಗುಣ ಆಗತ್ತೆ, ಟ್ರೀಟ್ಮೆಂಟ್ ತಕೊಂಡ್ ನೋಡಿ 21 ದಿವಸಕ್ಕೆ ರಿಪೋರ್ಟ್ ತಗ್ಸಿ, ನಿಮ್ಗೆ ಪ್ರೂಫ್ ಬರುತ್ತೆ. ನಾನು ಹೇಳೋದು ಏನಿಲ್ಲ, ಪ್ರೂಫ್ ಬರುತ್ತೆ. ರಿಪೋರ್ಟ್ ದಾಖಲೆ ಕೊಟ್ಟು ಹೇಳಿದೆ. ನಾವ್ ಯಾವತ್ತೂ ದಾಖಲೆ ಇಲ್ಲದೆ ಯಾರಿಗೂ ಇದು ವಿತೌಟ್ ರಿಪೋರ್ಟ್ ಕನ್ಸಲ್ಟ್ ಮಾಡೋದೇ ಇಲ್ಲ. ಅಲ್ಲಿ ಬಂದ್ರು ನಾವು ಪೇಷಂಟ್ ಗಳನ್ನ ಒಂದೊಂದ್ಸತಿ ಬೈತೀವಿ. ಯಾಕೆ ಬೈತೀವಿ ಅಂದ್ರೆ ರಿಪೋರ್ಟ್ ಬೇಕು, ವಿತೌಟ್ ರಿಪೋರ್ಟ್ ಬಂದ್ರೆ ನಾವು ಔಷಧಿನೇ ಕೊಡಲ್ಲ, ಇಲ್ಲ ಹೋಗ್ರಿ ಅಂತ ನಾವು ಕಳಿಸ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಹತ್ರನೂ ದಾಖಲೆ ಇರಬೇಕು, ಪ್ರೂಫ್ ಇರಬೇಕು, ನಾವು ಎಷ್ಟು ಕ್ಯೂರ್ ಮಾಡಿದೀವಿ, ನಮ್ ಕಡೆಯಿಂದ ಎಷ್ಟು ಕ್ಯೂರ್ ಆಗಿದೆ, ಮೊದ್ಲು ಹೆಂಗಿದ್ರು, ಈಗ ಯಾವ ಸ್ಟೇಜ್ ನಲ್ಲಿ ಇದಾರೆ ಅಂತ ನಮ್ಮ ಹತ್ರನೂ ದಾಖಲೆ ಇರಬೇಕು. ಸೊ ಹಾಗಾಗಿ ನಾವು ಕೇಳ್ತೀವಿ. ಆಮೇಲೆ 21ನೇ ದಿವಸಕ್ಕೆ ತಾವೇ ಕೇಳಿದ್ರಿ, ಆ ಮೂಳೆಗಳಲ್ಲಿ ಇದ್ದಿದ್ ಕ್ಯಾನ್ಸರ್ ಎಲ್ಲ ಕಡಿಮೆ ಆಗ್ತಾ ಇದೆ, ಸೆಲ್ಸ್ ಆಕ್ಟಿವೇಟ್ ಆಗ್ತಾ ಇದೆ, ಸೆಲ್ಸ್ ಗಳು ಎಲ್ಲ ಆಕ್ಟಿವೇಟ್ ಆಗ್ತಾ ಇದೆ, ಕ್ಯಾನ್ಸರ್ ಸೆಲ್ಸ್ ಕಡಿಮೆ ಆಗ್ತಾ ಇದೆ. 21ನೇ ದಿವಸಕ್ಕೇನೆ ಪ್ರೂಫ್ ಇದೆ. ಆದ್ರೆ ಇವ್ರು ಮಿಸ್ಟರ್ ಜಯರಾಮ್, ನಮ್ಮ ಚನ್ನಪಟ್ಟಣ ಅವ್ರ ಜಯರಾಮ್ ತರ ಔಷಧಿ ಪೂರ್ತಿ ಖಾಲಿ ಮಾಡಿಲ್ಲ, ಇನ್ನು ಕಾಲ್ ಭಾಗನೇ ಮಾಡಿರೋದು. ಇವರು 50% ಔಷಧಿ ಯೂಸ್ ಮಾಡಿಟ್ಟಿದ್ರು, ಇವಾಗ 70%, 21ನೇ ದಿವಸಕ್ಕೆ ಇವ್ರಿಗೆ 70% ರಿಸಲ್ಟ್ ಸಿಗ್ತಾ ಇತ್ತು. ಆದ್ರೆ ಇವರು ಔಷಧಿ ಪ್ರಮಾಣ ಏನ್ ಮಾಡಿದ್ದಾರೆ, ಕಡಿಮೆ ತಗೊಂಡಿದ್ದಾರೆ. ತಗೊಂಡು 1 ಬಾಟಲ್ ಔಷಧಿ 1/4 ಬಾಟಲ್ ಆಗಿದೆ, ಇನ್ನು 3/4 ಬಾಟಲ್ ಇದೆ 21ನೇ ದಿವಸಕ್ಕೆ. 40 ದಿವಸ ನಾವು ಕೊಡೋದು 40 ದಿವಸಕ್ಕೆ ಅಂತ ಕೊಡೋದು. ಅದು 40 ದಿವಸಕ್ಕೆ 21ನೇ ದಿವಸಕ್ಕೆ ಅರ್ಧ ಆಗ್ಬಿಡ್ಬೇಕು, ಅರ್ಧನೂ ಆಗಿಲ್ಲ, 1/4 ಭಾಗಕ್ಕಿಂತಾನು ಕಡಿಮೆ ಇದೆ. ಆ ಅರ್ಧ ಇವ್ರು ಯೂಸ್ ಮಾಡ್ತಾ ಇದ್ದಿದ್ರೆ ಇವ್ರಿಗೆ 70% ರಿಸಲ್ಟ್ ಈಗ ಸಿಗ್ಬಿಡ್ತಾ ಇತ್ತು. ಸೊ ಹಾಗಾಗಿ ಪ್ರೂಫ್ ನಿಮ್ಮ ಮುಂದೆನೆ ಇದೆ, ಹಾಸ್ಪಿಟಲ್ ರಿಪೋರ್ಟ್ಸ್ ಇದೆ. ಏನೇನ್ ತೊಂದರೆ ಆಗ್ತಿತ್ತಮ್ಮ ನಿಮ್ಗೆ? ಈ ಒಂದ್ಸಲ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ತಕ್ಷಣ ಸಾಮಾನ್ಯವಾಗಿ ಹೆಂಗಸರು ಮತ್ತೆ ಸ್ವಲ್ಪ ಏಜ್ ಆದ ತಕ್ಷಣ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ. ಅವರು ನೇರವಾಗಿ ಮಲಗೋದೊಂದು ಬಿಟ್ಟು ಬೇರೆ ಏನು ಇಲ್ಲ ನೆನೆಸ್ಕೊಂಡು ಬಿಡ್ತಾರೆ. ಕೆಲಸ ಮಾಡೋಕೆ ಮನ್ಸು ಬರಲ್ಲ, ಬೆಳಿಗ್ಗೆ ಎದ್ದೇಳಕ್ ಮನ್ಸು ಬರಲ್ಲ, ಊಟ ತಿಂಡಿ ಟೈಮ್ ಸೇರಲ್ಲ. ತೊಂದ್ರೆ ಏನಿಲ್ಲ, ಎಲ್ಲ ಟೂರ್ ಹೋಗಿದ್ವಿ ನಾವು, ಅಲ್ಲೇನು ಕಾಣಲ್ಲ. ಮನೆಗ್ ಬಂದ್ವಿ, ಹಿಂಗೆ ಸ್ನಾನ ಮಾಡ್ಬೇಕಾದ್ರೆ ಇಲ್ಲಿ ಊತ ಕಾಣಿಸ್ತು. ಊತ ಕಂಡ್ಮೇಲೆ ಅವಾಗ ಇದ್ ಮಾಡ್ಬಿಟ್ವಿ, ಸ್ವಲ್ಪ ಇಂಗ್ಲಿಷ್ ಮೀಡಿಯಂಗೆ ಇದ್ ಮಾಡಿದ್ವಿ. ಮನೇಲೆಲ್ಲ ಏನೇನೋ ಇದ್ ಮಾಡಿ ಅಂತ ಅಂದ್ರು. ಒಂದ್ 4 ತಿಂಗಳು ಹೋಗ್ಲೇ ಇಲ್ಲ ಆಸ್ಪತ್ರೆಗೆ. ಅದೇ ಡಾಕ್ಟ್ರು ಹೋಗಿ ತೋರ್ಸಿದ್ಕೆ ನೀವು ಒಂದ್ 5 ತಿಂಗಳು 6 ತಿಂಗಳ ಹಿಂದೆ ಬಂದಿದ್ದಾರಲ್ವಾ ಪರಿಚಯದವರು. ಆಮೇಲೆ ಸರಿ ಇದು ಕೀಮೋ ತಗೊಳ್ಳಿ ಅಂದ್ರು. ಕೀಮೋ ಆದ್ಮೇಲೆ ಆಪರೇಷನ್ ಮಾಡಿದ್ರು. ಆಮೇಲೆ ಹಂಗೇನೆ ನನ್ಗೇನ್ ಸರಿಯಾಗ್ಲಿಲ್ಲ ಬಿಡ್ರಿ, ಏನೋ ಸುಸ್ತು, ಊಟ ತಿನ್ನಕ್ಕಾಗಲ್ಲ. ಆಮೇಲೆ ತಿರ್ಗಾ ಉಡುಪಿಗೆ ಹೋಗಿದ್ವಿ, ಮಣಿಪಾಲಿ. ಅಲ್ಲಿ ಊಟ ಚೆನ್ನಾಗ್ ತಿನ್ನಿನ್ ಬಿಡ್ರಿ, ಊಟ ಚೆನ್ನಾಗ್ ತಿನ್ನಿ. ಇಲ್ಲಿ ಶಿವಮೊಗ್ಗದಲ್ಲೂ ಕೊಡ್ತಾನ ಮಗ, ಅಲ್ಲೂ ಪರವಾಗಿಲ್ಲ, ಅಲ್ಲೂ ಊಟ ತಿನ್ನಿನಿ. ಇಲ್ಲಿ ಇದ್ದಿದ್ದು ಜಾಸ್ತಿ ಊಟ ತಿಂತಾ ಇದೆ ಮಣಿಪಾಲ್. ಇವಾಗ ಬಾಬರ್ ಕೊಟ್ಟಿರೋದು ಹೊಟ್ಟೆ ಹಸುವಾಗುತ್ತೆ. ಔಷಧಿ ತಗೊಳಕ್ ಮುಂಚೆ ಹೊಟ್ಟೆ ಹಸುವಾಗುತ್ತೆ, ಔಷಧಿ ತಗೊಂಡ್ಮೇಲೆ ಹೊಟ್ಟೆ ಹಸುವಾಗಲ್ಲ. ಊಟ ತಿಂತೀನಿ, ಅಷ್ಟೊಂದು ಹೊಟ್ಟೆ ಹಸುವಾಗಲ್ಲ. ನಿದ್ದೆ ಬರಲ್ಲ, ನಿದ್ದೆ ಅವಾಗಿಂದ ಬರಲ್ಲ ಬಿಡ್ರಿ, ನಿದ್ದೆ ತುಂಬಾ ನಿದ್ದೆ. ಇವಾಗೂ ನಿದ್ದೆ ಬರ್ತಾ ಇಲ್ಲ. ಅದಕ್ಕೆ ಬಾಬರ್ ಹತ್ರ ಹೇಳೋಣ ಅಂತ. ಏನ್ ಅನಿಸ್ತದೆ ಈಗ? ಮೊದಲು ಔಷಧಿ ತೆಗೆದುಕೊಳ್ಳೋದ್ರಿಂದ ಮುಂಚೆ ನಿಮಗೆ ತುಂಬಾ ಸುಸ್ತಾಗ್ತಾ ಇತ್ತು, ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ. ಈಗ ಈ 21 ದಿನದಲ್ಲಿ ಏನಾದ್ರೂ ಸ್ವಲ್ಪ ಮಟ್ಟಿಗೆ ನಾನು ಚೇತಕ್ಕೆ ಕಂಡಿದ್ದೀನಿ, ಗುಣ ಆಗ್ತಾ ಇದ್ದೀನಿ, ಆ ನಂಬಿಕೆ ಬರ್ಬೇಕು. ಮೊದಲು ಸುಸ್ತು ಕಾಣಲ್ಲ, ಸುಸ್ತು ಕಾಣಲ್ಲ, ಊಟ ತಿನ್ನಕ್ಕಾಗಲ್ಲ ಜಾಸ್ತಿ. ಅಂದ್ರೆ ಊಟ ಅದೇ ಔಷಧಿ ಹಿಂದೆ ಇನ್ನು ನೀವು ಬರೇ ಇಷ್ಟು ಬಾಬಾ ಹೇಳಿದಾಗ ಇಷ್ಟನ್ನೇ ಖರ್ಚು ಮಾಡಿದ ಅಷ್ಟೇ. ನೀವು 40 ದಿನದ ಫುಲ್ ಕೋರ್ಸ್ ಅನ್ನ ಮಾಡಿದ್ರೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಬಾಬರ್ ಹೇಳಿದ್ರು ಮನೇಲಿ ಸ್ವಲ್ಪ ಜಾಸ್ತಿ ಏನ್ ತಗೊಂಡ್ರೆ ಏನಾಗುತ್ತೋ ಅಂದ್ಬಿಟ್ಟು ಸ್ವಲ್ಪ ಯೂಸ್ ಮಾಡ್ದ. ತಿರ್ಗಾ ಮೊನ್ನೆ ಹೋಗಿದ್ದ ಭಾನುವಾರ, ಬಾಬರ್ ಇಷ್ಟ ತಗೋಬೇಕು ಅಂದ್ರೆ ಅವಾಗ ತಗೋತಾ ಇದೀವಿ. ಬೆಳಿಗ್ಗೆ ಹೊತ್ತು ಯಾವ್ದ್ರ ಜೊತೆ ಮಿಕ್ಸ್ ಮಾಡಿ ತಗೊಳ್ಳಿಕ್ಕೆ ಹೇಗೆ ಕೊಡ್ತಾ ಇದ್ರು ನಿಮ್ಗೆ? ಯಾವ ರೀತಿ ತಗೊಳ್ತಾ ಇದ್ರು? ಬಿಸಿನೀರು, ತುಳಸಿ ರಸ, ನಿಂಬೆಹಣ್ಣು ಬಿಸಿನೀರಲ್ಲಿ ತಗೊಳ್ಳೋದು. ತಗೊಂಡು ಅರ್ಧ ಗಂಟೆಗೆ ಊಟ ಮಾಡೋದು, ತಿಂಡಿ ತಿನ್ನೋದು. ಅದ ತಿಂಡಿ ತಿಂದಾದ್ಮೇಲೆ ಇನ್ನೊಂದು ಇದು ಹಣ್ಣು ತಂದವ್ರೆ, ರಾಮ್ಫಲ. ಅದ್ರಲ್ಲಿ ಅದಕ್ಕೆ 2 ಸ್ಪೂನ್ ಹಾಕೊಂಡು ಲಕ್ಷ್ಮಣ ಫಲ ಯೂಸ್ ಮಾಡ್ತಾರೆ. ಪೌಡರ್ ಕೊಟ್ಟಿದ್ದಾರೆ, ಅವೆರಡು ಮಿಕ್ಸ್ ಮಾಡ್ಬಿಟ್ಟು ಊಟ ಆದ್ಮೇಲೆ ಊಟ ಆದ ಅರ್ಧ ಗಂಟೆಗೆ ಅದು ತಗೋತೀನಿ. ಅದೇನು ಏನು ಇಲ್ಲ, ಅಂದ್ರೆ ನಿದ್ದೆ ಬರಲ್ಲ. ಅಂದ್ರೆ ನಿಮ್ಗೀಗ ಈ 21 ದಿನದಲ್ಲಿ ಈಗ ರಿಪೋರ್ಟ್ ಹೇಳ್ತಾ ಇದೆ, ನಿಮ್ಗೂ ಮನಸ್ಸಿಗೆ ಅನಿಸಿದೆ ನಾನು ಗುಣ ಆಗ್ತಾ ಇದ್ದೀನಿ ಅಂತ.
ಸೊ 40 ದಿನದ ಕೋರ್ಸ್ ಮಾಡಿ ಅಂತ ಬಹುಶಃ ಬಾಬಾ ಇವ್ರಿಗೆ 40 ದಿನದ ಕೋರ್ಸ್ ಸಾಕಾಗುತ್ತೆ. 40 ದಿವಸದ ಕೋರ್ಸ್ ಆದಿದ ನಂತರ ಇವ್ರಿಗೆ ಇನ್ನೂ 1 ತಿಂಗಳದ್ದು ಕೋರ್ಸ್ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಇವ್ರಿಗೆ ಇರೋದು 5 ವರ್ಷದಿಂದ ಕ್ಯಾನ್ಸರ್ ಇರೋದು, ಪೂರ್ತಿ ಮೂಳೆಗಳಲ್ಲಿ ಎಲ್ಲ ಬಂದ್ಬಿಟ್ಟಿದೆ. ನಮ್ನಲ್ಲಿ ಕ್ಯೂರ್ ಆದ್ರೂ ನಾವು 1 ತಿಂಗಳ ಔಷಧಿ ಹೆಚ್ಚಿಗೆನೆ ಕೊಡ್ತೀವಿ. ಯಾಕಂದ್ರೆ ಸೇಫರ್ ಸೈಡ್ಗೆಗೋಸ್ಕರ 2 ವರ್ಷ ಆಗ್ಲಿ 3 ವರ್ಷ ಆಗ್ಲಿ ಆದಿದ ನಂತರ ಬರಬಾರದು ಅಂತ. ಯಾಕಂದ್ರೆ ನಾನು ಹೆಸರನ್ನು ಹೇಳಲ್ಲ, ಹಾಸ್ಪಿಟಲ್ ಹೆಸರನ್ನು ಹೇಳಲ್ಲ, ಡಾಕ್ಟರ್ ಹೆಸರನ್ನು ಹೇಳಲ್ಲ. ಮೊದ್ಲು ಅವ್ರಿಗೆ ಏನ್ ಮಾಡಿದ್ರು, ಕ್ರೇಟಿನ್ ಅಂತ ಹೇಳಿದ್ರು. ಕ್ರೇಟಿನ್ ಆದಿದ ನಂತರ ಇಲ್ಲ ಕಿಡ್ನಿಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದ್ರು. ಕಿಡ್ನಿಗೆ ಕ್ಯಾನ್ಸರ್ ಸ್ಟೆಂತ್ ಹಾಕ್ಬೇಕು, ಡಯಾಲಿಸಿಸ್ ಮಾಡಿಸ್ಬೇಕು ಅಂತ ಸ್ಟೆಂತ್ ಹಾಕ್ರು, ಡಯಾಲಿಸಿಸ್ ಮಾಡಿಸಿದ್ರು. ಅವರು ಕೀಮೋನು ತಗೊಂಡಿದ್ ನಂತರ ತಿರ್ಗಾ 1 ತಿಂಗಳಿಗೆ ಇಲ್ಲ ಇವ್ರಿಗೆ ಲಿವರ್ಗೆ ಬಂದ್ಬಿಟ್ಟಿದೆ ಅಂದ್ರು. ಅದಕ್ಕೆ ತಿರ್ಗಾ ಇನ್ನೊಂದು ಟ್ರೀಟ್ಮೆಂಟ್. ಅದಾದಿದ್ದ ನಂತರ ಇಲ್ಲ ಲಿವರ್ ಇಂದ ಇವ್ರಿಗೆ ಇವಾಗ ಇದ್ನಲ್ಲಿ ಎಲ್ಲ ಲೆನ್ಸ್ ನಲ್ಲಿ ಎಲ್ಲ ಸೇರ್ಕೊಬಿಟ್ಟಿದೆ, ಲೆನ್ಸ್ಗೂ ಕೂಡ ಎಕ್ಸ್ಪೆಂಡ್ ಆಗಿದೆ. ಸೊ ಸ್ವಾಮಿ, ನೀವು ಮೊದಲು ಕೊಟ್ಟಿದ್ದ ಔಷಧಿ ಏನಕ್ಕೋಸ್ಕರ ಆಗಿದ್ರೆ ನೀವು ಕ್ರಿಯೇಟಿನ್ ಸೇರ್ಕೊಂಡ್ ಬಿಟ್ಟಿದೆ ಅಂತ ಕ್ರಿಯೇಟಿನ್ಗೆ ಔಷಧಿ ಕೊಟ್ರಿ, ಸ್ಟೆಂತ್ ಹಾಕ್ದ್ರಿ ಕಿಡ್ನಿಗೆ. ಓಕೆ, ಫಸ್ಟ್. ಸೆಕೆಂಡ್ ಅದು ಆದಿದ ನಂತರ ಅದಕ್ಕೆ ಕ್ಯಾನ್ಸರ್ ಬಂದಿದೆ ಅಂತ ನೀವು ಹೇಳಿದ್ರಿ. ಆಯ್ತು, ಅವ್ರಿಗೆ ಅದಕ್ಕೂ ಕ್ಯಾನ್ಸರ್ ಔಷಧಿ ತಕೊಂಡ್ರು, ಕೀಮೋ ತಕೊಂಡ್ರು, ನೀವ್ ಹೇಳಿ ಪ್ರಕಾರ ರೇಡಿಯೇಷನ್ಗೂ ರೆಡಿ ಆಯ್ತು. ಅದ ಆದಿದ ನಂತರ ತಿರ್ಗಾ 1 ತಿಂಗಳ ನಂತರ ನೀವ್ ಹೇಳ್ತೀರಾ ಲಿವರ್ಗೆ ಬಂದಿದೆ ಅಂತ ಹೇಳ್ತೀರಾ. ಅದ ಆದಿದ ನಂತರ ತಿರ್ಗಾ 6 ತಿಂಗಳಿಗೆ ಹೇಳ್ತೀರಾ ಇಲ್ಲ ಇವಾಗ ಲಿವರ್ ಇಂದ ಅದು ಲೆನ್ಸ್ಗೂ ಕೂಡ ಬಂದ್ಬಿಟ್ಟಿದೆ ಅಂತ. ಮೆಥಡ್ ರಾಂಗ್ ಆಗಿರುತ್ತೆ, ಲೂಟಿ ಮಾಡೋದು ಒಂದೇ ಉದ್ದೇಶ ಆಗಿರುತ್ತೆ. ಅದ್ ನನ್ಗೆ ಗೊತ್ತಿಲ್ಲ, ಅದೇ ಲೂಟಿ ಮಾಡ್ತಾರೋ ಏನ್ ಮಾಡ್ತಾರೋ ಅದ್ ನನ್ಗೆ ಗೊತ್ತಿಲ್ಲ. ನಾವು ಇಲ್ಲಿಂದ ತರೋದು ಪೇಷಂಟ್ ಆಗಿ ಹೋದವನು ದುಡ್ಡಿದ್ದವನಿಗೂ ದುಡ್ಡಿಲ್ಲದೆ ಇದ್ದವ್ರಿಗೂ ವ್ಯತ್ಯಾಸ ಇರುತ್ತೆ. ದುಡ್ಡಿಲ್ಲದೆ ಇದ್ದವ್ರು ಏನ್ ಮಾಡೋದು? ದುಡ್ಡಿಲ್ಲದೆ ಅವನು ಅದೇ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಈಚೆ ಮೆಂಟಲ್ ಹತ್ರ ಬಿತ್ಕೊಂಡಿರ್ಬೇಕು, ಸಾವು ಬರೋ ಗಂಟ. ಸತ್ತ ಮೇಲೆ ಅದಕ್ಕೂ ಇದು ಚಾರ್ಜಸ್ ಹಾಕಿ ಕಳಿಸ್ತಾರೆ ಅಷ್ಟೇನೆ. ಮಾತಾಡ್ತೀನಿ. ವೇಣುಗೋಪಾಲ್ ಅವರೇ, ನಿಮ್ಗೆ ಎಷ್ಟು ವರ್ಷದಿಂದ ಶುಗರ್ ಇತ್ತು? ನನಗೆ 6 ವರ್ಷದಿಂದ ಇತ್ತು. ನಾನು ಇಂಗ್ಲಿಷ್ ಮೆಡಿಸಿನ್ ಅದು ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ಆನ್ಲೈನ್ ಅಲ್ಲಿ ಕೆಲವು ಆಯುರ್ವೇದಿಕ್ ಮೆಡಿಸಿನ್ಸ್ ಎಲ್ಲ ಸಿಕ್ಕಾಬಿಟ್ಟೆ 2,000-3,000 ಕೊಟ್ಟು ತಗೊಂಡು ನೋಡಿದೆ. ಅದೇನೇನು ಪ್ರಯೋಜನ ಆಗಲಿಲ್ಲ. ಬರುವಂತ ಆಡ್ಗಳನ್ನು ನೋಡಿ ತಿನ್ನೋದು ಮಾಡಿದೆ. ಅದರಿಂದ ಏನು ಪ್ರಯೋಜನ ಆಗಲಿಲ್ಲ. ಆಮೇಲೆ ಹಿಂಗೆ ಚಾನಲ್ ಚೇಂಜ್ ಮಾಡ್ತಾ ಈ ರಂಜಾನ್ ಟೈಮಲ್ಲಿ ಅದು ನೋಡ್ತಾ ಇದ್ದೆ, ಬಾಬಾರ್ದು ಬರ್ತಾ ಇತ್ತಲ್ಲ, ಸಡನ್ ಹಾಕ್ತಿದ್ದೆ. ಮತ್ತೆ ಬಾಬಾರ್ ನೋಡಿದ್ರೆ ಪಾಸಿಟಿವ್ ಎನರ್ಜಿ ನನಗೆ ಅವಾಗಲೇ ಒಂಥರ ಪಾಸ್ ಆದಂಗೆ ಆಗ್ಬಿಡ್ತಾನೆ ಬಾಡಿಗೆ. ನಾನು ಆಮೇಲೆ ಹೆಂಗ್ ಮಾಡೋದು, ಹೆಂಗ್ ಹೋಗೋದು, ಏನ್ ಮಾಡೋದು ಅಂತ ಇದ್ದೆ. ಬಾಬಾ ಅವ್ರು ಹೇಳ್ತಾ ಇದ್ರು, ರಂಜಾನ್ ಟೈಮಲ್ಲಿ ಕೆಲವು ಪೇಷಂಟ್ಗಳು ನೋಡೋಕೆ ಸಾಧ್ಯ ಆಗಿರ್ಲಿಲ್ಲ. ಈ ಶುಕ್ರವಾರ ಒಂದು ಸ್ಪೆಷಲ್ ಆಗಿ ನಾವು ನೋಡ್ಬೇಕು ಅಂತ ಇದ್ದೀವಿ. ಆಕ್ಚುಲಿ ಸ್ಯಾಟರ್ಡೇನೋ ಸಂಡೇನೋ ರಂಜಾನ್ ಹಬ್ಬ ಇರೋದ್ರಿಂದ ಶುಕ್ರವಾರದ ರಜೆನ ಕ್ಯಾನ್ಸಲ್ ಮಾಡಿದ್ರು ಅವರು ಅಂತ ಹೇಳಿದ್ರು. ತಕ್ಷಣ ಇಮ್ಮಿಡಿಯೇಟ್ ಆಗಿ ಯಾರನ್ನೂ ಹೇಳಲಿಲ್ಲ, ಕೇಳಲಿಲ್ಲ. ಒಂದೇ ಪಾಸಿಟಿವ್ ಮೈಂಡ್ ಅಲ್ಲೇ, ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಹೋಗ್ಬಾರ್ದು. ಪಾಸಿಟಿವ್ ಮೈಂಡ್ ಅಲ್ಲೇ ಸೀದಾ ಬಾಬಾ ಹತ್ರ ಹೋದೆ. ಮೈಸೂರಿಗೆ ಹೋದೆ. ಬಾಬಾ ಹತ್ರ ನಾನು ಏನು ಮಾತಾಡಲಿಲ್ಲ, ರಿಪೋರ್ಟ್ ಕೊಟ್ಟೆ ಅಷ್ಟೇ. ನೋಡಿದ್ರು, ಅವರು ಏನು ಜಾಸ್ತಿ ಮಾತಾಡಲಿಲ್ಲ. ನೋಡ್ಬಿಟ್ಟು, ನೋಡಪ್ಪ ಈ ಔಷಧಿನ 3 ಇದೇ ತರ ನಾನು ಹೇಳ್ದಂಗೆ ತಗೊಳ್ಬೇಕು ಅಂತ ಹೇಳ್ಕೊಟ್ರು. ಮತ್ತೆದ್ದು ನಾನು ಕೇಳಕ್ ಹೋಗ್ಲಿಲ್ಲ, ಅವರು ಹೇಳಲಿಲ್ಲ. ಅವ್ರು ಹೇಳ್ದಂಗೆನೆ ಬಂದು ನಾನು ಮೆಡಿಸಿನ್ ತಗೊಂತ ವೀಕ್ಲಿ ಒಂದ್ಸರ್ತಿ ರಿಪೋರ್ಟ್ ತಗೊಳ್ತಾ ಇದ್ದೆ. 360 ಇದು 200 ಬಂತು. 360 ಇತ್ತು ನಿಮಗೆ ಬಿಗಿನಿಂಗ್? ಓಕೆ, 200 ಬಂತು. ಆಮೇಲೆ ನಾನು ಶುಗರ್ ಆಡ್ ಮಾಡೇ ಕುಡಿತಾ ಇದ್ದೆ, ಕಾಫಿ ಟೀ ಎಲ್ಲ. ಇದು ಫುಡ್ ಅಲ್ಲಿ ಯಾವ ತರ ಪಥ್ಯಗಳು ಮಾಡ್ತಾ ಇರ್ಲಿಲ್ಲ. ಬಾಬನ್ ನೆನ್ಸ್ಕೊಂತ ಇದ್ದೆ, ಕುಡಿತಾ ಇದ್ದೆ ಔಷಧಿನ. ಕೆಲಸ ಮಾಡ್ತಾ ಇದ್ರಿ ಮುಂಚೆ? ನಾನು ಮುಂಚೆ ಯಾವ್ದಾದ್ರು ಕಂಪ್ನಿಯಲ್ಲಿ ಕೆಲಸ ಇದ್ದೆ, ಆಮೇಲೆ ಬಿಟ್ಟೆ. ಆಮೇಲೆ ಬ್ರೋಕರ್ ಅದು ಇದು ಅದು ಸರಿ ನಡೀತಾ ಇಲ್ಲ. ಇನ್ನೇನಾರ ಬಾಬರ್ ದೈವಿಂದ ಏನಾದ್ರು ಬೇರೆ ತರ ಆಗಿ ಮುಂದೆ ನೋಡಲ್ಲ. ಬಾಬಾ ಏನಾದ್ರು ಅದೇನು ತೊಂದರೆ ಇಲ್ಲ. ಈಗ ಎಷ್ಟು? ಈಗ 168 ಬಂತು. ಆಮೇಲೆ ಮತ್ತೊಂದು ವೀಕ್ ಬಿಟ್ಟು ಮಾಡಿಸ್ದೆ, ಯಾಕಂದ್ರೆ ಶುಗರ್ ಆಡ್ ಮಾಡಿ ಕುಡಿತಾ ಇದ್ದಿದ್ದಲ್ಲ ಕಾಫಿನ. ಅದಕ್ಕೆ ಶುರು ಆಯ್ತು. ಜಾಸ್ತಿ ಬಂದ್ಬಿಟ್ಟು ಮತ್ತೆ ಬಾಬಾ ಹತ್ರ ಬೈತಾರಲ್ಲ ಅಂತ. ಆಮೇಲೆ ನೋಡ್ತೀನಿ 130 ಬಂದ್ಬಿಟ್ಟಿದೆ. 130 ಬಂದ್ಬಿಟ್ಟಿದೆ. ಅದೇನ್ ಬಾವರ್ ಪವಾಡಲ್ಲ, ಬಾಬಾರ್ದು ಏನು ಗೊತ್ತಿಲ್ಲ. ಅದು ಅವ್ರು ಹೇಳ್ದಾಗ ಮಾಡೋ ಗುಣ ಆಗತ್ತೆ. ನೀವು ಹೇಳ್ದಾಗ ಮಾಡದೇ ಇದ್ರೆ ಮಾತ್ರ ಪವಾಡ ಉಲ್ಟಾ ಆಗ್ತಾ ಇತ್ತು ಅಷ್ಟೇ. ಇಲ್ಲ, ನಿಜವಾಗ್ಲೂ ನಮ್ಮ ಪಾಲಿನ ದೇವರು ಅಂತ ಹೇಳ್ಬೇಕು ಅಂದ್ರೆ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಎಸ್, ಓಕೆ. ನಿಮ್ಮೆಲ್ಲರ ಜೊತೆ ಇನ್ನಷ್ಟು ಮಾತಾಡ್ರಿ. ವೀಕ್ಷಕರೇ, ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಿಮ್ಮ ಟೀಮ್ ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಬಾಬಾ ಅವ್ರ ಜೊತೆ ಮಾತಾಡಿ ನಿಮ್ಮಲ್ಲಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ದೈಹಿಕ ಸಮಸ್ಯೆಗಳಿಗೆ ಉತ್ತರವನ್ನು ಪಡೆಯಬಹುದು. ಇವತ್ತು ಸ್ಮಾಲ್ ಬ್ರೇಕ್.
ಬ್ರೇಕ್ ಆದ್ಮೇಲೆ ಮತ್ತೆ ಪುನಃ ವಿಶೇಷ ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ನಾಗರತ್ನಂ ಅವರೇ, ಯಾರ ಹತ್ರನೂ ಹೋಗುವಾಗ ಒಂದು ನಂಬಿಕೆ ಅಂತ ಇರುತ್ತೆ. ಇವರು ನೋಡಿದ ತಕ್ಷಣ ನಿಮಗೆ ಆ ನಂಬಿಕೆ ಹೇಗ್ ಬಂತು? ನಂಬಿಕೆ ನಂಗೆ ಗುಣ ಆಗುತ್ತೆ ಅಂತ ಹೇಗ್ ಬಂತು? ಯಾಕಂದ್ರೆ ಸಾಮಾನ್ಯವಾಗಿ ಒಬ್ಬ ನಾನಾದ್ರೂ ಯೋಚನೆ ಮಾಡುವಾಗ ಫಸ್ಟ್ ನನಗೆ ಪರಿಚಯಸ್ಥರು ಅಥವಾ ನಮ್ಮವರು, ನಮ್ಮ ಧರ್ಮದವರು ಅಂತಕ್ಕಂಥದ್ದು. ಇವತ್ತಿನ ವಾತಾವರಣ ಹೆಂಗಾಗಿದೆ ಅಂದ್ರೆ ಒಬ್ಬ ಇನ್ನೊಂದು ಧರ್ಮದವರ ಹತ್ರ ಹೋಗಿ ನಾವು ಹೆಲ್ಪ್ ಕೇಳಲಿಕ್ಕೆ ಇವತ್ತು ಮುಜುಗರ ಪಡುವಂತ ಒಂದು ವಾತಾವರಣ ಮಧ್ಯೆ ನಾವಿದ್ದೀವಿ. ಹಾಗಿರುವಾಗ ಇವರ ವೇಷಭೂಷಣವನ್ನ, ಇವರ ಮಾತಿನ ಶೈಲಿಯನ್ನ ಅಥವಾ ಇವರು ವಾತಾವರಣ ನೋಡಿದಾಗ ಇಲ್ಲಿ ಗುಣ, ಆ ತರದ ಎಷ್ಟೋ ಎಕ್ಸಾಂಪಲ್ಸ್ ಇದೆ ಅವ್ರ ಮುಂದೆ. ಅದನ್ನ ನಾವು ಕೂಡ ನೋಡಿದವ್ರೆ. ನಿಮ್ಮ ಹತ್ರ ನಾವು ಕೇಳಿ, ಯಾಕಂದ್ರೆ ಬಹಳಷ್ಟು ಸಂಪ್ರದಾಯವಾದಿಗಳನ್ನು ಬಂದಾಗ ಒಂದು ಚೌಕಟ್ಟು ನಮ್ಗೆ ಅಡ್ಡ ಬಂದ್ಬಿಡುತ್ತೆ. ಅಲ್ಲಿ ಗುಣ ಆಗುತ್ತೆ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದ್ರು, ನನ್ನ ತಡೆಯೋರು ತುಂಬಾ ಜನ ಇರ್ತಾರೆ. ಸೊ ನಿಮ್ಗೆ ಆ ನಂಬಿಕೆ ಹೇಗ್ ಬಂತು ಅಂತ? ನಮ್ಗೆ ಬಾಬಾ ನಂಬಿಕೆ ಯಾವಾಗ ಗುಣ ಆಗುತ್ತೆ ಅಂತ ನಂಬ್ಕೊಂಡ. ಹೇಗ್ ಹೋದ್ರಿ ಸರ್ ನೀವು? ಈಗ ನಿಮ್ಮ ರಿಲೇಟಿವ್ ಒಬ್ರು ನಮ್ಮ ಅಕ್ಕನ ಮಗಳು ಹೋಗವ್ರೆ ಮೊನ್ನೆ ಭಾನುವಾರ. ಅವ್ರಿಗೆ ಇನ್ನೊಬ್ರ ಕಡೆಯಿಂದ ಪರಿಚಯ ಆಗಿ ಇವ್ರ ಬಗ್ಗೆ ತಿಳಿಸಿ ಇವ್ರು ಅವ್ರ ಅಲ್ಲಿಂದ ಫೋನ್ ಮಾಡಿದ್ರು, ಈ ತರ ಬಾಬಾ ಇದಾರೆ, ಬಂದ್ ಒಂದ್ಸಲಿ ಮೀಟ್ ಮಾಡ್ಬಿಟ್ಟು ಏನಂತ ಹೇಳ್ತಾರೆ ಕೇಳು ಅಂತ ಅಂದ್ಬಿಟ್ಟು. ನಾನು ಆಮೇಲೆ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿ ಇವ್ರು ಮರ್ಕ್ಯುರಿ ಕುಡಿಯೋದು ಅದೆಲ್ಲ ನೋಡ್ಬಿಟ್ಟು ಇಲ್ಲಿ ಹೋದ್ರೆ ಏನೋ ಒಂದು ಹಾಗೆ ಆಗುತ್ತೆ ಅಂತ ಒಂದು ಭರವಸೆ ಮೇಲೆ ಅವತ್ ನೆಕ್ಸ್ಟ್ ವಾರನೇ ಕರ್ಕೊಂಡು ಹೋಗಿದ್ದು. ಕರ್ಕೊಂಡು ಹೋದಾಗ್ಲೂ ಅವ್ರು ಮಾತಾಡಿದ್ದು, ಅವ್ರು ನಮ್ ಜೊತೆ ಮಾತಾಡಿ ಏನೋ ಹೇಳ್ತಾರಲ್ಲ, ಅದ್ರಲ್ಲೇ ಏನೋ ಅನ್ಸ್ಬಿಡ್ತು ನಮ್ಗೆ, ಏನ್ ಗುಣ ಆಗುತ್ತೆ ಒಂದು ಅಂತ. ಸೊ ಅವ್ರು ಹೇಳ್ದಂಗೆ ಎಲ್ಲ ನಡ್ಕೊಂಡಿದ್ದು. ಅವ್ರು ಹೇಳಿದ್ದಲ್ಲಿ ನಾವ್ ಇವಾಗ ಹೇಳ್ತಾ ಇಲ್ವಾ, ಅವ್ರು ಎಷ್ಟು ಔಷಧಿ ಹೇಳಿದಾರೆ ಅದ್ರ ಪ್ರಮಾಣಗಿಂತ ಕಮ್ಮಿ ತಗೊಂಡಿದ್ರು, ಅದರಲ್ಲಿ ನಮ್ಗೆ ರಿಸಲ್ಟ್ ಬಂದ್ಬಿಟ್ಟಿದೆ. ನಮ್ಗೆ ಆ ರಿಸಲ್ಟ್ ಡಾಕ್ಟರ್ ಹೇಳಿದ್ಮೇಲೆ ತುಂಬಾನೇ ಖುಷಿ ಆಗೋಯ್ತು. ಈ ಲಕ್ಷ್ಮಣ ಫಲ ಎಲ್ಲ ಹುಡುಕಕ್ಕೆ ನಿಮ್ಗೆ ಕಷ್ಟ ಆಗ್ಲಿಲ್ವಾ? ಹೇಗೆ? ಯಾಕಂದ್ರೆ ಸಾಮಾನ್ಯವಾಗಿ ಇವ್ರು ಕೊಡುವಂತದ್ದು ನಾನು ಹೇಳ್ತೀನಿ, ನೀವು ಹೇಳಿದಾಗೆ ನಮ್ ಬೆಂಗಳೂರಲ್ಲಿ ಸ್ವಲ್ಪ ಕಷ್ಟ ಇದು. ನಾವು ರಾಮನಗರ, ಚನ್ನಪಟ್ಟಣ ಅಲ್ಲೆಲ್ಲ ಹುಡ್ಕೊಂಡು ಹೋಗ್ಬೇಕಾಗುತ್ತೆ ಪೇಷಂಟ್. ಇಲ್ಲಾಂದ್ರೆ ಹುರುಳಿಕಾಳು ರಸವನ್ನು ಹೇಳಿದಾಗ ಕೆಲವರಿಗೆ 5 ನಿಮಿಷವನ್ನ ರಿಸರ್ವ್ ಮಾಡಿ ಇರೋಷ್ಟು ಟೈಮ್ ಇರೋದಿಲ್ಲ ಕೆಲವರಿಗೆ. ರೆಡಿಮೇಡ್ ಇದ್ರೆ ಕೊಡಿ ಬಿಡಿ ಬಾಬಾ, ಹಂಗೆ ಕುಡ್ದು ಬಿಡ್ತೀರಿ ಅಂತ ಆ ತರದವ್ರು ಇರ್ತಾರೆ ಹೇಳೋರು. ಅವ್ರಿಗೆ ಗುಣ ಆಗತ್ತಮ್ಮ, ನೀವು ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ರಿ 4-5 ವರ್ಷದಿಂದ, ಅದ್ರ ಬದಲು ಇಲ್ಲೊಂದು 5-10 ಸಾವಿರ ಗುಣ ಆಗತ್ತೆ, ಬಟ್ ಬೆಳಿಗ್ಗೆ ಹೊತ್ತು ನೀರ್ ಕಾಯಿಸೋಕ್ಕೂ ಆಗಲ್ಲ ಅನ್ನುವಂತ ಪೇಷಂಟ್ಗಳು ಕೂಡ ಇದ್ದಾರೆ. ಆಗಿನ ಕಾಲದಲ್ಲಿ ನಿಮ್ಗೂ ಕೂಡ ಹೇಳಿರ್ತಾರೆ ಹಾಗೆ. ಸೊ ನಿಮ್ಗೆ ಏನಿಸ್ತು ಈ ತರದ ಪದ್ಧತಿಯನ್ನು ಕೊಡುವಾಗ? ಅಂದ್ರೆ ನಾವು ಇವತ್ತು ಇವರು ಹೇಳುವಂತ ಎಷ್ಟೋ ಮೆಡಿಸಿನ್ಗಳಲ್ಲಿ ಎಲ್ಲವನ್ನು ಕೂಡ ನಾವು ಕಿಚನ್ ನಲ್ಲಿ ಯೂಸ್ ಮಾಡುವಂತ ಪದಾರ್ಥಗಳೇ ಆಗಿರ್ತವೆ. ನಮ್ಗೆ ಗೊತ್ತಿರೋದಿಲ್ಲ. ಇವತ್ತು ವರ್ಷಾನುಗಟ್ಲೆಯಿಂದ ಈರುಳ್ಳಿ ತಿಂದಿರ್ತೀವಿ, ಬೆಳ್ಳುಳ್ಳಿ ತಿಂದಿರ್ತೀವಿ, ಶುಂಠಿ ತಿಂದಿರ್ತೀವಿ, ಬಟ್ ಅದೆಲ್ಲವನ್ನು ಮಿಕ್ಸ್ ಮಾಡಿ ಒಂದು ಔಷಧವನ್ನು ಮಾಡ್ಕೊಂಡು ನಾವು ಇಂಥ ಕಾಯಿಲೆಯನ್ನು ನಾವು ಗುಣಪಡಿಸ್ಕೊಳ್ಬಹುದು ಅಂತ ನಮಗೆ ಗೊತ್ತಿರೋದಿಲ್ಲ. ಇವತ್ತು ನಮ್ಮ ಮಗ ಬೆಳಗ್ಗೆನೆ ಎದ್ದು 5 ಗಂಟೆಗೆ ಹುಳ್ಳಿಕಾಳು ಬೇಯಾಕ್ತಾನೆ. ದಿನ ಬಿಡ್ದಿನ ಬಾಬಾ ಅವರು ಹೇಳೋರೆ ಟೀ ಮಾಡ್ಕೊಡ್ತಾನೆ, ವಾಕಿಂಗ್ ಕರ್ಕೊಂಡೋಯ್ತಾನೆ, ಬಂದು ಅವನೇ ಎಲ್ಲಾನು ಮಾಡ್ತಾನೆ. ಅದು ನಾವು ಮನೆಯಲ್ಲಿ ಜಾಸ್ತಿ ಇಂಗ್ಲಿಷ್ ಮೆಡಿಸಿನ್ ಗಿಂತ ಮನೆ ಔಷಧಿನೇ ಮಾಡಿ ಫಸ್ಟ್ ಇಂದಾನು ಅದೇ ರೂಢಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಆಯುರ್ವೇದಿಕ್ ಬಗ್ಗೆ ನಿಮ್ಗೆ ಅನುಭವ ಇತ್ತು, ನಂಬಿಕೆನೂ ಇತ್ತು. ಇವ್ರಿಗೋಸ್ಕರ ನಾನು ಅದಕ್ಕೆ ಮಾರ್ಪಟ್ಬಿಟ್ಟೆ. ಓಕೆ. ಬುಕ್ಕಲ್ಲಿ ಓದೋದು, ಇಂಟರ್ನೆಟ್ ಅಲ್ಲೂ ಸರ್ಚ್ ಮಾಡೋದು, ಏನೋ ಒಂದ್ ಅದು ಗುಣ ಆಗ್ಬೇಕು ಅವ್ರಿಗೆ, ನನ್ಗೆ ಅಷ್ಟೇ ಅದೊಂದೇ ಇತ್ತು ಮನ್ಸಲ್ಲಿ. ಸೊ ಅದಕ್ಕೆ ಹೆಂಗ್ ಬೇಕೋ ಅದೆಲ್ಲ ಹುಡುಕ್ತಾ ಇದ್ದೆ, ಬೇರೆ ಬೇರೆ ಕಡೆ ಎಲ್ಲ ಹುಡುಕಿ ಇಂತಿಂತ ಕಡೆ ಸಿಗುತ್ತೆ ಅಂದ್ಬಿಟ್ಟು ನಾನೇ ಮನೆಯಲ್ಲಿ ಮಾಡಿ ಕೊಡ್ತಾ ಇದ್ದೆ. ಇಂಟರ್ನೆಟ್ ಅಲ್ಲಿ ನೋಡ್ಬಿಟ್ಟು ಈ ತರ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತ. ಸೊ ಅದರಿಂದ ಸ್ವಲ್ಪ ಬೆಂಗಳೂರಲ್ಲಿ ಸ್ವಲ್ಪ ಮಟ್ಟಿಗೆ ಇವ್ರದ್ದು ರಿಸಲ್ಟ್ ಜಾಸ್ತಿ ಸಿಕ್ತು ಅಂತ. ರಿಸಲ್ಟ್ ಇವ್ರದ್ದು ನನಗೆ ಜಲ್ದಿ, ತುಂಬಾ ಜಲ್ದಿ ಬೇಗ ಸಿಕ್ತು. ಮತ್ತೆ ಮಾತಾಡ್ತೀನಿ, ಒಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ, ಜೋರಾಗಿ ಮಾತಾಡಿ ಸರ್. ತಮ್ಮ ಹೆಸರು? ಹಲೋ ಹಲೋ, ಮಾತಾಡಿ ಸರ್. ನಾವು ದಾವಣಗೆರೆಯಿಂದ. ಜೋರಾಗಿ ಮಾತಾಡಿ ಅಮ್ಮ, ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ. ನಾವು ದಾವಣಗೆರೆಯಿಂದ ಸರ್ ಮಾತಾಡ. ತಮ್ಮ ಹೆಸರು? ಶೋಭಾ ಅಂತ ಸರ್. ಶೋಭಾ ಅವರೇ, ಜೋರಾಗಿ ಮಾತಾಡಿ. ಹಲೋ ಹಲೋ, ಶೋಭಾ ಅವರೇ ಹೇಳಿ, ಕೇಳಿಸ್ತಾ ಇದೆ. ಹೌದು ಸರ್. ಸರ್ ನನಗೆ ತುಂಬಾ ಮೈಕೈ ನೋವು ಜಾಸ್ತಿ, ಆಮೇಲೆ ನನಗೆ ಇದು ಗರ್ಭಕೋಶದಲ್ಲಿ ಗಡ್ಡೆ ಆಗಿದೆ ಸರ್ ನನಗೆ. ಮೈಕೈ ನೋವು ಜಾಸ್ತಿ ಒಂದ್ ಕೇಳಿಸ್ತು, ಆಮೇಲೆ ತಾವು ಏನ್ ಹೇಳ್ತೀವಿ? ಗರ್ಭಕೋಶದಲ್ಲಿ ಗಡ್ಡೆ ಆಗಿದೆ. ಗರ್ಭಕೋಶದಲ್ಲಿ ಗಡ್ಡೆಗಳಾಗಿದ್ದಾವೆ ಸರ್. ಗರ್ಭಕೋಶದಲ್ಲಿ ಗೆಡ್ಡೆ ಇದೆ. ಅಮ್ಮ ತಾಯಿ, ನಿಮ್ ರಿಪೋರ್ಟ್ ಹಾಕ್ಸಿದ್ದೀರಾ ಏನ್ ಗೆಡ್ಡೆ, ಯಾವ್ದು ಗೆಡ್ಡೆ ಅಂತ? ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ, ಗಡ್ಡೆ ಇದೆ ಸರ್, ಅದ್ರ ಪ್ರಾಬ್ಲಮ್ ಏನು ಆಗ್ತಾ ಇಲ್ಲ. ಬ್ಲೀಡಿಂಗ್ ಎಲ್ಲ ಏನ್ ಜಾಸ್ತಿ ಏನಿಲ್ಲ ಸರ್, ನನಗೇನು ಆತರ ಇದೆ. ಆಮೇಲೆ ತುಂಬಾ ಬ್ಯಾಕ್ ಪೈನ್ ಬಹಳ ಇದೆ ಸರ್ ನನಗೆ. ಸ್ವಲ್ಪ ಒಂದ್ಸತಿ ರಿಪೋರ್ಟ್ ತಗೊಂಡು ತಾವು ಮೈಸೂರಿಗೆ ಬನ್ನಿ ತಾಯಿ, ನೋಡ್ತೀವಿ. ಆಮೇಲೆ ನಾವು ಹೇಳ್ತಾ ಇದ್ವಿ ಬೆಂಗಳೂರಿನಲ್ಲಿನೂ ನಾವು ಕೂಡ ಸಹ ಮಾಡ್ತಾ ಇದ್ದೀವಿ ಅಂತ. ಈ ತಿಂಗಳು ಆಗಸ್ಟ್ 12ನೇ ತಾರೀಕಿಂದ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಗತ್ತೆ. ಮತ್ತೆ ನ್ಯೂಸ್ ಟೈಮ್ ಇನ್ನು ಚೇಂಜ್ ಆಗತ್ತೆ. ನ್ಯೂಸ್ ಇವಾಗ ಬುಧವಾರ ಬರಲ್ಲ, ನ್ಯೂಸ್ ಸೋಮವಾರ ಬರುತ್ತೆ. ಸೊ ನೀವು ಬೆಂಗಳೂರು ಅವ್ರಿದ್ರೆ ಇಲ್ಲೇ ಬೆಂಗಳೂರು 12ನೇ ತಾರೀಕಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. 12ನೇ ತಾರೀಕಿಂದ ತಾವು ಬರಬಹುದು ಬೆಂಗಳೂರಿನಲ್ಲಿ. ಅಂದ್ರೆ ನೀವು ದಾವಣಗೆರೆಯಿಂದ ನಿಮಗೆ ಮೈಸೂರು ಈಸಿ ಆದ್ರೆ ಮೈಸೂರಿಗೆ ಹೋಗ್ಬಹುದು.
ಇನ್ ಮುಂದೆ ಏನಾಗುತ್ತೆ ಅಂದ್ರೆ ಈ 12ನೇ ತಾರೀಕಿನ ದಿವಸ ಬ್ಯಾಂಗ್ಳೂರ್ನಲ್ಲೂ ಕೂಡ ಅವರ ಒಂದು ಶಾಖೆಯಲ್ಲಿ ಓಪನ್ ಆಗುತ್ತೆ ಬ್ರಾಂಚ್. ಅವಾಗ ವಾರದಲ್ಲಿ 3 ದಿವಸ ಈ ಬೆಂಗಳೂರು ಸುತ್ತಮುತ್ತ ಇರೋರಿಗೆ ಬ್ಯಾಂಗ್ಳೂರಲ್ಲಿ ಬಂದು ನೀವು ತೋರಿಸ್ಕೊಳ್ಬಹುದು. ನಿಮ್ಗೆ ಮೈಸೂರೇ ಈಸಿ ಆಗುತ್ತೆ ಅಂದ್ರೆ ಮೈಸೂರು ಕೂಡ ಹೋಗ್ಬೋದಮ್ಮ. ಓಕೆನಾ? ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ದಯಾನಂದ್. ದಯಾನಂದ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ನಾವು ಮಂಗಳೂರಿಂದ ಮಾಡ್ತಾ ಇದ್ದೇವೆ. ಮಂಗಳೂರಿಂದ? ಹೌದು. ಸ್ವಲ್ಪ ಜೋರಾಗಿ ಮಾತಾಡಿ. ತಮ್ಮ ಸಮಸ್ಯೆ ಏನು ಅಂತೇಳಿ. ಬಾಬಾ ಅವರಿದ್ದಾರೆ. ಬಾಬಾರವರಲ್ಲಿ ಬಂದು ನಾನು ಹೋಗಿದ್ದೇನೆ, 2 ವಾರ ಆಯ್ತು. ಓಕೆ. CD4 ಸರ್. ಏನ್ ಸಮಸ್ಯೆ ಇತ್ತು ದಯಾನಂದ್? CD4. ಓಕೆ ದಯಾನಂದ್ ಹೇಳಿ ದಯಾನಂದ್ ಅವರೇ. ಅದು ನಾನು ಸರ್ ಇಲ್ಲಿ ಸ್ವಲ್ಪ ತುಳಸಿ ರಸ ಸಿಗ್ಲಿಕ್ಕೆ ಭಾರಿ ಕಷ್ಟ ಆಗ್ತಾ ಇದೆ. ಅದಕ್ಕೆ ಬೇರೆ ಇದೆ ಉಪಾಯ ಅಂತ? ಸ್ವಾಮಿ, ತುಳಸಿ ರಸ ಸಿಕ್ಕಕ್ಕೆ ಈ ಕಾಲದಲ್ಲಿ ಕಷ್ಟ ಆಗ್ತಾ ಇದೆ ಅಂದ್ರೆ ನನ್ಗೆ ನಗು ಬರ್ತಾ ಇದೆ. ನೀವು ನರ್ಸರಿಗೆ ಹೋದ್ರೆ ಗಿಡಗಳು ಒಂದ್ ನಿಮಿಷ ಕೇಳಿ ಸ್ವಾಮಿ. ಬಾಬಾ ಅವ್ರು ಒಂದ್ ಸೆಕೆಂಡ್. ದಯಾನಂದ್ ಅವರೇ, ಮಂಗಳೂರಿನಲ್ಲಿ ಎಲ್ಲಿರೋ ತಾವು? ನಾವು ವಿಜಯಲ್ಲಿ ಕದ್ರಿ ನಿಮ್ಗೆ ಬಹಳ ಹತ್ರ ಆಗತ್ತಲ್ಲ. ನರ್ಸರಿ ಇದೆ, ನರ್ಸರಿಯಲ್ಲಿ ತುಳಸಿ ರಾಶಿ ಬರೀತಾರಲ್ಲ ಅಲ್ಲಿ. ಒಂದಿಷ್ಟು ತುಳಸಿ ಗಿಡ ಈಗ ಸಿಗ್ತಾ ಇಲ್ಲ ಈಗ. ಸರ್, ಈಗ ಸಿಗುತ್ತೆ. ಮಳೆಗಾಲ ಬಿದ್ದಿರುತ್ತೆ. ಪ್ರತಿ ಹಿತ್ತಲಲ್ಲಿ ಇವತ್ತೀಗ ತುಳಸಿ ಇದೆ ಅಲ್ಲಿ. ನೀವು ಕೆಲಸ ಮಾಡಿ, ಯಾವ್ದಾದ್ರು ದೇವಸ್ಥಾನ ಇದೆ ಕದ್ರಿ ನಿಮ್ಮ ಮಂಗಳೂರು ಸುತ್ತಮುತ್ತ, ನೆನಪಿದೆಯಲ್ವಾ? ವಿಜಯ್ ಸುತ್ತಮುತ್ತ ತುಂಬಾ ದೇವಸ್ಥಾನ ಇದೆ. ಪ್ರತಿ ದೇವಸ್ಥಾನದ ಸುತ್ತಮುತ್ತ ಇವತ್ತು ತುಳಸಿ ರಾಶಿ ಬೆಳೆದಿರುತ್ತೆ. ಒಂದಿಷ್ಟು ಗಿಡ ತಂದು ನಿಮ್ಮ ಮನೆ ಆವಾರದಲ್ಲಿ ಬೆಳ್ಕೊಳ್ಳಿ. ಬಹಳ ಈಸಿ. ತುಳಸಿ ರಸ ಮಂಗಳೂರಿನಲ್ಲಿ ಇಟ್ಕೊಂಡು ತುಳಸಿ ಗಿಡ ಸಿಗಲ್ಲ ಅಂತ ಹೇಳಿದ್ರೆ. ಹುರುಳಿ ರಸ ಹೇಳಿದ್ದಾರೆ. ಹುರುಳಿ ರಸವನ್ನು ನೆನೆ ಹಾಕಿ ಹುರುಳಿ ರಸದಲ್ಲಿನೂ ತಗೋಬಹುದು. ತುಳಸಿನಲ್ಲಿ ನಿಮ್ಗೆ ಇನ್ನೂ ಬೇಗನೆ ಎಫೆಕ್ಟ್ ಆಗತ್ತೆ. ತುಳಸಿ ಒಂದ್ ಪಾಸಿಟಿವ್ ಗಿಡ, ಒಂದ್ ಪೂಜೆ ಮಾಡೋ ಗಿಡ. ಆ ಗಿಡದ ರಸ ತಗೊಂಡ್ರೆ ಇನ್ನೂ ಬೇಗನೆ ವಾಸಿ ಆಗತ್ತೆ, ಇನ್ನೂ ಬೇಗನೆ ವೇರಿಯೇಷನ್ ಆಗತ್ತೆ. ಆ ಗುಣದಿಂದ, ಅದ್ರಲ್ಲಿ ಇರೋ ಪಾಸಿಟಿವ್ ಎನರ್ಜಿದಿಂದ ನಿಮ್ಗೆ CD4 ಇನ್ನೂ ಬೇಗನೆ ಕ್ಯೂರ್ ಆಗತ್ತೆ ಅಂತ ಹೇಳ್ತಾ ಇರೋದು. ಸೊ ಪ್ಲೀಸ್ ಟ್ರೈ ಮಾಡಿ. ಅದು ಆಕಾಶದಿಂದ ಹೋಗ್ತಾ ಇರಬೇಕು ಅಂತಾನು ಏನಿಲ್ಲ, ನಾವು ಇಲ್ಲ ಚಂದ್ರಗೆ ಹೋಗ್ತಾ ಇರಬೇಕಂತಾನು ಏನಿಲ್ಲ. ನಮ್ ಭೂಮಿ ಮೇಲೆನೆ ಅಕ್ಕಪಕ್ಕದಲ್ಲೇನೆ ಸಿಗತ್ತೆ. 15 ರೂಪಾಯಿಗೆಲ್ಲ ಒಂದ್ ಗಿಡ ಸಿಗತ್ತೆ. ಒಂದ್ 10 ಗಿಡ ತಗೊಂಡು ಇಟ್ಕೊಂಡ್ರು ಇಷ್ಟೊಂದು ತುಳಸಿ ಗಿಡ ಬೆಳೀತದೆ. ನಿಜ ದಯಾನಂದ್ ಅವರೇ, ನಿಮ್ಮ ವಿಜಯ್, ನಿಮ್ಮ ನಂತೂರ್ನಲ್ಲಿ ಅಲ್ಲಿ ಒಂದು ನರ್ಸರಿ ಇದೆ. ಆಮೇಲೆ ಕಾಪಿಗಡಲ್ಲಿ ಒಂದು ನರ್ಸರಿ ಇದೆ. ಸ್ವಲ್ಪ ಮುಂದೆ ಮಂಗಳಾದೇವಿ ಟೆಂಪಲ್ ಅಥವಾ ಒಂದು ನರ್ಸರಿ ಇದೆ. ಅಲ್ಲಿ ಹೋಗ್ಬಿಟ್ಟು ಒಂದ್ 4 ತುಳಸಿ ಗಿಡನ ತಂದ್ಕೊಂಡು ಬಂದು ನಿಮ್ಮ ಮನೆ ಹಿತ್ತಲಲ್ಲಿ ನಟ್ಕೊಂಡ್ ಬಿಡಿ. ಬಹಳ ನಿಮ್ಗೆ ಅನುಕೂಲ ಆಗಿದೆ. ಯಾಕಂದ್ರೆ ತುಳಸಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದಿಷ್ಟು ಔಷಧಿಯ ಗುಣ ಇದೆ. ಹಾಗಾಗಿ ನಿಮಗೆ ಈ CD4 ಅನ್ನುವಂಥದ್ದು ಬಹಳ ಬೇಗ ಗುಣ ಆಗುತ್ತೆ ಈ ಸಮಸ್ಯೆ. ಓಕೆನಾ? ಎಸ್, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ ದಯಾನಂದ್ ಅವರೇ. ಇನ್ನೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ ಸರ್, ನಮಸ್ತೆ. ಗೌತಮ್ ಅಂತ ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ ಗೌತಮ್. ಮಾತಾಡಿ ಗೌತಮ್, ತಮ್ಮ ಸಮಸ್ಯೆ ಏನಂತ ಹೇಳಿ. ನಮಸ್ತೆ ಬಾಬಾ. ನಮಸ್ತೆ ಬಾಬಾ, ನಾನು ಮೆಡಿಟೇಷನ್ ಕಲಿಬೇಕಿತ್ತು. ಹಂಗಾಗಿ ಯಾವ ಟೈಮಲ್ಲಿ ಬರಬೇಕು? ಗುರುವಾರ ಈವ್ನಿಂಗ್ 7 ಗಂಟೆದಿಂದ ಮೆಡಿಟೇಷನ್, ಪರ್ಸನಲ್ ಪ್ರಾಬ್ಲಮ್ಸ್. ನಾನು ಆವತ್ತೇ ಹೇಳಿದೆ, ಗುರು ಪೂರ್ಣಿಮಾ ದಿವಸ ನಾನು ಹೋಮ ಮಾಡೋವಾಗ ಒಂದ್ ಶಕ್ತಿಯನ್ನು ನಾನು ಪಡ್ಸ್ಕೊಂಡಿದ್ದೀನಿ. ಅದರಿಂದ ಒಂದ್ ಗಿಡದ್ದು ನಮ್ಗೆ ದೃಷ್ಟಿನೂ ಆಗಿದೆ. ಒಂದ್ ಗಿಡ ಸಿಕ್ಕಿದೆ. ಅದು ದತ್ತೇಶ್ವರ ಬೆಟ್ಟದಿಂದ ತಂದು ಆ ಕ್ಯಾನ್ಸರ್ಗೆ ಮತ್ತೆ HIV ಅವ್ರಿಗೆ ಹೊಸ ಔಷಧಿ ಮಾಡಿದೀವಿ. ಸೊ ಹಾಗಾಗಿ ನಾವು 1000 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಅಂತಾನು ಹೇಳಿದ್ವಿ. ಆವಾಗ್ಲೇನೆ ನಾನು ಹೇಳಿದ್ದೆ ಪರ್ಸನಲ್ ಪ್ರಾಬ್ಲಮ್ಸ್. ಇವಾಗೆಲ್ಲ ನೇರವಾಗಿ ಹೇಳ್ತಾ ಇದ್ದೀನಿ, ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ, ಫೈನಾನ್ಷಿಯಲಿ ಅಥವಾ ಸೆಕ್ಸುವಲಿ ಪ್ರಾಬ್ಲಮ್ ಇದ್ರೂ ಕೂಡ ಎಲ್ಲದಕ್ಕೂ ಗುಣ ಇದೆ, ಯಾವ್ದಕ್ಕೂ ಇಲ್ಲ ಅಂತ ಇಲ್ಲ. ಸೊ ಹಾಗಾಗಿ ಮೆಡಿಟೇಷನ್ ಕಲಿಬೇಕಂದ್ರೆ ಗುರುವಾರ 7 ಗಂಟೆಗೆ ಒಂದೇ ಟೈಮು. ಆಮೇಲೆ ಲಾಸ್ಟ್ ಮಂತ್ ಇಂದುಶ್ರೀಗೆ ನಾವು ದೀಕ್ಷೆ ಕೊಡೋವಾಗ ಎಷ್ಟು ಜನ ಮೆಡಿಟೇಷನ್ ಕಲಿಯಕ್ಕೆ ಬಂದಿದ್ರು ಅವರೆಲ್ಲ ಈ ಗುರುವಾರ ಬರಬಹುದು. 7 ಗಂಟೆಗೆ ನಿಮ್ಗೆ ಸ್ಪೆಷಲ್ ಕ್ಲಾಸಸ್ ಇದೆ ಮೈಸೂರಿನಲ್ಲಿ. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ ಗೌತಮ್. ವೇಣುಗೋಪಾಲ್ ಅವರೇ, ಏನೇನು ಸಮಸ್ಯೆ ಆಗ್ತಾ ಇತ್ತು? ಈಗ ಶುಗರ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೋಲ್ ಇಂಡಿಯಾ, ಇಡೀ ಭಾರತದಲ್ಲೇ ಶುಗರ್ನ ಸಂಖ್ಯೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿದ್ದಾಗ ನಾವು ಮಾನಸಿಕವಾಗಿ ಅದನ್ನು ತಗೊಂಡಾಗ ಬಹಳಷ್ಟು ಸಮಸ್ಯೆ ಆಗುತ್ತೆ. ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಅದರದ್ದೇ ಚಿಂತೆ ಆಗಿ ಕಿರಿಕಿರಿ ಆಗ್ತಾ ಇರುತ್ತೆ. ಸುಸ್ತು, ಕಣ್ಣುರಿ ಬರೋದು, ಏನು ಬೇಡ ಏನು ಮಾಡೋದು ಬೇಡ ಅಂತ ಆಲಸ್ಯ ಬಂದ್ಬಿಡುತ್ತೆ. ಜೀವನ ಬೇಡ ಅನ್ಸ್ಬಿಡ್ತಾರೆ ಒಂದು ಟೈಮಲ್ಲಿ. ಅಷ್ಟು ಬೇಜಾರಾಗ್ಬಿಡುತ್ತೆ. ಎಷ್ಟು ಕಡೆಲೆಲ್ಲ ತೋರಿಸ್ಬಿಟ್ಟು ಚಿಕ್ಕಮಗಳೂರು ಕಡೆ ಎಲ್ಲ? ಚಿಕ್ಕಮಗಳೂರು ಡಾಕ್ಟರ್ ಸಾಮಾನ್ಯ ಒಂದ್ಸರಿ ಹೋದಾಗ 2,000 ರೂಪಾಯಿ ಬಿಲ್ಲು, 2,000 ರೂಪಾಯಿ ಮಾತ್ರೆ ತಗೊಳ್ಳೋದು, ಮುಗೋದು, ಅದೇ ಕೆಲಸ ಆಗೋಗಿತ್ತು. ಎಷ್ಟು ದಿನದಲ್ಲಿ ರಿಸಲ್ಟ್ ಸಿಕ್ತು? ಇವ್ರದ್ದು ನನಗೆ 1 ವೀಕಿಂದಲೇ ಶುರು ಆಗ್ಬಿಡ್ತಾರೆ ರಿಸಲ್ಟ್ ಸಿಗಕ್ಕೆ. ಫಸ್ಟ್ ಇವ್ರದ್ದು ಮೆಡಿಸನ್, ಇವ್ರದ್ದು ಔಷಧಿ ತಗೊಂಡು 1 ವೀಕಿಂದ ರಿಸಲ್ಟ್ ಸಿಗ್ತಾ ಬಂದ್ಬಿಡ್ತು. 3ನೇ ವಾರಕ್ಕೆ ಬಂದ್ಬಿಡ್ತು, ಪಕ್ಕ ರಿಸಲ್ಟ್ ಬಂದ್ಬಿಡ್ತು.
ಟೋಟಲ್ ಎಷ್ಟು ದಿನ ಮಾಡಿದ್ರಿ ನೀವು? 3 ವೀಕ್ಸ್ ಮಾಡಿದ್ವಿ. 3 ವೀಕ್ಸ್ ಮಾಡಿದ್ರಿ. 3 ವೀಕ್ಸ್ ಮಾಡಿದ್ವಿ. ಅವ್ರು ಹೇಳ್ದಾಗೆ ಪಕ್ಕ ಮಾಡಿದ್ರಿ. ಸೊ 3 ವಾರದಲ್ಲಿ ಈಗ 130. 3 ವಾರದಲ್ಲಿ ಆಫ್ಟರ್ ಫುಡ್ 130, ಬಿಫೋರ್ ಫುಡ್ 88. 140 ಒಳಗೆ ಬರಬೇಕು. 130 ಬಂದಿದೆ. 130 ಬಂದಿದೆ ಆಫ್ಟರ್ ಫುಡ್. 140 ತನಕನೂ ನಾರ್ಮಲ್ ರೇಂಜ್. ಆಫ್ಟರ್ ಫುಡ್ 130 ಬಂದಿದೆ. ಬಿಫೋರ್ ಫುಡ್ 110 ತನಕನೂ ನಾರ್ಮಲ್. 88 83 ಬಂದಿದೆ. ಅದು ಪಥ್ಯ ಇಲ್ದಲೇನೆ. ಪಥ್ಯ ಇಲ್ಲದೆ ಶುಗರ್ ಹಾಕಿ ಕುಡಿದು ನನಗೆ ಅದೇ ಆಶ್ಚರ್ಯ ಆಗ್ತಾರೆ. 2 ಗುಂಡಿಗೆ ನಿಮ್ಗೆ ಬಿಡಿ. ಇಲ್ಲ ಬಾಬಾ ನೋಡ್ತೀವಿ ಈಗ ಗುಣ ಆದ್ಮೇಲೂ ಕೂಡ ವಿದೌಟ್ ಶುಗರ್ ತಿನ್ನೋರಿಗೆ ಹೆದರಿಕೆ ಇರುತ್ತೆ. ಡಾಕ್ಟರ್ ಹೋಗಿ ಟ್ಯಾಬ್ಲೆಟ್ ತಗೊಂಡಾಗ ನನಗೆ ಶುಗರ್ ಹಾಕಿ ಕುಡಿದ್ರೆ ಜಾಸ್ತಿ ಹಾಕಿದ್ದಿದೆ. ಆದ್ರೆ ಈ ಬಾಬಾ ಕೊಟ್ಟು ಮೆಡಿಸಿನ್ ಇಂದ ನನಗೆ ಅದು ಆಶ್ಚರ್ಯ ಆಗ್ತಾ ಇರೋದು ಅಂತ ಹೇಳಿದ್ರೆ ಅದು ಬಾಬಾ ದಯ ಅಂತ ಬೇರೆ ಇನ್ನೇನು ಅಲ್ಲ. ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಸರ್, ನಾನು ಮಡಿಕೇರಿಯಿಂದ ಪ್ರಿಯಾ ಅಂತ ಮಾತಾಡಿ. ನಮಸ್ತೆ, ಏನು ಅಂತ ಹೇಳಿ. ನಮ್ಮ ಒಬ್ರು ಆಂಟಿ ಇದ್ದಾರೆ, ಅವರಿಗೆ ಕೈಯಲ್ಲೆಲ್ಲ ವೈಟ್ ಪ್ಯಾಚಸ್ ಇದೆ. ವೈಟ್ ಪ್ಯಾಚಸ್? ಹೌದು, ವೈಟ್ ಪ್ಯಾಚಸ್ ಕೈಯಲ್ಲಿ ಎಲ್ಲ. ಅದಕ್ಕೆ ಎಲ್ಲ ಡಾಕ್ಟರ್ಸ್ ಅಂತ ನೋಡಿದ್ದಾರೆ. ನಾವು ಒಂದ್ಸಲ ಬಾಬಾಜಿ ಅವ್ರನ್ನ ಮೀಟ್ ಅಮ್ಮ, ಅದಕ್ಕೆ ಔಷಧಿ ಇದೆ, ಖಂಡಿತವಾಗ್ಲೂ ಇದೆ. 1-2 ವಾರ 3 ವಾರದಿಂದ ನಿಮ್ಗೆ ಪೆಗ್ಮೆಂಟೇಷನ್ ಸ್ಟಾರ್ಟ್ ಆಗತ್ತೆ. ಪೂರ್ತಿ ಬಾಡಿನಲ್ಲಿ ಇದ್ರೆ ಪೂರ್ತಿ 1 ವರ್ಷ ತಗೊಳತ್ತೆ. ಇಲ್ಲ ಒಂದ್ ಸ್ವಲ್ಪ ಇದೆ ಅಂದ್ರೆ 4-5 ತಿಂಗಳಲ್ಲಿ ಕ್ಯೂರ್ ಆಗತ್ತೆ. ಪೂರ್ತಿ ಬಾಡಿಗೆ ಇದೆ ಅಂದ್ರೆ 1 ವರ್ಷ ಆಗ್ಬೇಕು ತಾಯಿ. ಅದಕ್ಕೂ ಕೂಡ ಔಷಧಿ ಇದೆ. ತಾವು ಮೈಸೂರಿಗೆ ಬಂದು ತಗೋಬಹುದು. ಮಡಿಕೇರಿಯಿಂದ ಮೈಸೂರು ಪಕ್ಕದಲ್ಲೇನೆ ಇದೆ. ಬೆಂಗಳೂರು ದೂರ ಆಗತ್ತೆ, ಮೈಸೂರಿನಲ್ಲೇನೆ ತಗೋಬಹುದು. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆಮೇಲೆ ನಾಗರತ್ನಮ್ಮ ಅವರೇ, ಈಗ ನಿಮ್ಗೆ ಏನ್ ಅನಿಸ್ತಾ ಇದೆ ಅಮ್ಮ? ಯಾಕಂದ್ರೆ ಹುಡುಗಾಟ ಅಲ್ಲ, 4-5 ವರ್ಷ ಕ್ಯಾನ್ಸರ್ ಇಟ್ಕೊಂಡು ತಿರುಗಾಡುವಂತದ್ದು, ಲಕ್ಷಗಟ್ಟಲೆ ಖರ್ಚು ಮಾಡ್ಕೊಳ್ಳುವಂತದ್ದು, ಆ ನೋವು ಅನುಭವಿಸೋದು. ಕೀಮೋ ಎಲ್ಲ ನೀವು 6 ಸೈಕಲ್ ತಗೊಂಡ್ರೆ ಅಂತ ಹೇಳಿದ್ರೆ ಆ ನೋವು ಅನುಭವಿಸಿದವರಿಗೆ ಗೊತ್ತಿರುತ್ತೆ ಅಲ್ವಾ? ಇವಾಗೇನ್ ಸುಸ್ತೇನೆ ಇಲ್ಲ ಸ್ವಾಮಿ. ಊಟ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಅದೇ ನಿದ್ದೆ ಒಂದ್ ಬರಲ್ಲ, ಇದ್ದಿದ್ದು ಆರಾಮಾಗಿದ್ದೀನಿ. ನಿದ್ದೆಗೆ ಇವತ್ತಿಂದ ಶುರು ಮಾಡ್ತಾರೆ ಟ್ರೀಟ್ಮೆಂಟ್ ಅವ್ರು. ಬಿಡಿ, ನಿದ್ದೆಗೆ ಟ್ರೀಟ್ಮೆಂಟ್ ಏನಿಲ್ಲ. ಹೇಳೋ ಪ್ರಕಾರ ಅವ್ರು ಔಷಧಿ ತಕೊಂಡ್ರೆ ನಿದ್ದೆಯನ್ನು ಕೂಡ ಬರುತ್ತೆ. ಆಮೇಲೆ ಇವಾಗ ಗಂಟ ಇವ್ರಿಗೆ 70% ರಿಸಲ್ಟ್ ಬರ್ಬೇಕಿತ್ತು, 30% ರಿಸಲ್ಟ್ ಬಂದಿದೆ, 70% ರಿಸಲ್ಟ್ ಬಂದ್ಬೇಕಿತ್ತು. ಸೊ ಇವರು ಇವಾಗ ನಾವು ಚೇಂಜ್ ಮಾಡಿದೀವಿ ಅಂತ ಔಷಧಿ ಹೇಳಿದೀವಲ್ಲ, ಅದು ಕೊಟ್ಟಿರ್ಲಿಲ್ಲ, ಅದು ಕೂಡ ಕೊಡ್ತೀವಿ. ಹಳೆ ಪದ್ಧತಿ ಔಷಧಿ ತಗೊಳ್ತಾ ಇರೋದು. ಪ್ರೊಸೀಜರ್ ಚೇಂಜ್ ಆಗಿದೆ, ಔಷಧಿನೂ ಚೇಂಜ್ ಆಗಿದೆ ಅಲ್ಲ, ಅದು ಗೊತ್ತಿಲ್ಲ. ಆ ಔಷಧಿ ತಗೊಂಡು ಬಂದಿದ್ದೀನಿ, ಅದ್ ಕೊಡ್ತೀನಿ. ಅದರಿಂದ ಇವ್ರಿಗೆ ನಿದ್ರೆನೂ ಕೂಡ ಬರೋದು ಸ್ಟಾರ್ಟ್ ಆಗುತ್ತೆ. ಇವಾಗಿಂದಾನೆ ಬಾಬಾ, ಮುಂಚೆಯಿಂದನೂ ನಿದ್ದೆ ಬರ್ತಾ ಇಲ್ಲ. ನಿಮ್ಗೆ ಹೇಳಿದ್ನಲ್ಲ ಮೊನ್ನೆ ಬಂದಾಗ ನಿದ್ದೆ ಬರಲ್ಲ ಅಂತ ಹೇಳಿದ್ರಿ. ನಿದ್ದೆ ಬರುತ್ತೆ ನಾನು ಹೇಳಿದ್ದು. ನಿಮ್ಗೆ ಮೊದ್ಲಕ್ಕಿಂತಾನು ನಿದ್ರೆ ಬರ್ತಾ ಇಲ್ಲ, ಸರಿ. ಅದು ಇವಾಗ ಔಷಧಿ ತಗೊಂಡು ಬಂದಿದ್ದೀನಿ, ಚೇಂಜ್ ಆಗಿದೆಯಲ್ಲ, ಹೊಸ ಔಷಧಿ ತಗೊಂಡು ಬಂದಿದ್ದೀನಿ. ಅದ್ರ ಜೊತೆ ಅದ್ ಯೂಸ್ ಮಾಡಿದ್ರೆ ನಿದ್ರೆ ಕೂಡ ಬರುತ್ತೆ. ನಿದ್ರೆ ಕೂಡ ಬರುತ್ತೆ ಮತ್ತು ಬಹಳ ಬೇಗ ಕೂಡ. ನಾವೆಲ್ಲ ನಿಮ್ಮ ಮನೆ ಬಂದಾಗ ನೀವೇ ಅಡಿಗೆ ಮಾಡಿ ಹಾಕ್ಬೇಕು. ಇವಾಗ್ಲೂ ಮಾಡ್ತೀನಿ, ಅಂದ್ರೆ ಜಾಸ್ತಿ ಓಡಾಡಕ್ಕಾಗಲ್ಲ. ಇದು ಕಾಲು ಅದೇ ಮೊದ್ಲಿಕ್ಕಿಂತ ತಕ್ಕಮಟ್ಟಿಗೆ ಜಾಸ್ತಿ ಕಾಲು ಅದೇ ಜೋಮ್ ಹಿಡ್ಕೋತದ್ ನೋಡ್ರಿ, ಆತರ ಚಿತ್ತಂಗ್ ಮಳ್ಳಿಗೆ ಚಿತ್ತದಲ್ಲ, ಆತರ ಚಿತ್ತಂಗ್ ಆ ಡಾಕ್ಟರ್ಗೆ ಹೇಳ್ದೆ, ಮಾತ್ರೆ ಕೊಟ್ರು 14 ಮಾತ್ರೆ. 1 ಮಾತ್ರೆ ತಗೊಂಡ್ರೆ ಜಾಸ್ತಿ ಆಗೋಯ್ತು. ತಿರ್ಗಾ ಅವ್ರಿಗೆ ಹೇಳ್ದೆ, ಅವ್ರು ಹೇಳಿದ್ಮೇಲೆ ಇಲ್ಲ ನಿಮ್ಗೆ ಆಗೋದಿಲ್ಲ, ಬೇಡ ಬಿಟ್ಬಿಡಿ ಅಂದ್ರು. 1 ಮಾತ್ರೆ ತಗೊಳಕ್ಕೆ ಗುಣ ಆಗ್ಲಿಲ್ಲ, ಬಿಟ್ಬಿಟ್ಟೆ ಮಾತ್ರೆನ. ಆಯ್ತರ ಮತ್ತ ಇವಾಗ ಇನ್ನೊಂದು ಹೊಸ ಔಷಧಿ ಇದೆಯಲ್ಲ, ಮಾತಾಡ್ತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಬಾಬು ಅವರು ಹೊಸ ಔಷಧಿ ಕೊಡ್ತಾರೆ. ಸೊ ಕಂಪ್ಲೀಟ್ ಗುಣ ಆದ್ಮೇಲೆ ಮತ್ತೊಮ್ಮೆ ಬರ್ಬೇಕು ನೀವು ಇಬ್ರು, ಅಮ್ಮ ಮಗ ಇಬ್ರು. ಓಕೆನಾ? ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ ಸರ್, ಇದು ಸಾಗರ್ ಅಂತ ಶಿವಮೊಗ್ಗದಿಂದ ಮಾತಾಡ್ತಾ ಇರೋದು. ಸಾಗರ್ ಶಿವಮೊಗ್ಗದಿಂದ. ಬಾಬಾ ಅವರು ಇದ್ದಾರೆ. ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಸಾಗರ್. ಹಲೋ, ಕೇಳಿಸ್ತಾ ಇದೆ, ಹೇಳಿ ಸಾಗರ್. ಸರ್, ಇದು ಏನದು ತಂದೆಯವ್ರದ್ದು ತುಂಬಾ ಸ್ಮೋಕಿಂಗ್ ಜಾಸ್ತಿ ಇದೆ, ಅದನ್ನ ಏನಾದ್ರು ಸ್ಟಾಪ್ ಮಾಡೋದಕ್ಕೆ ಏನಾದ್ರು? ಹೌದಪ್ಪ, ಅಡಿಕ್ಷನ್ಗೂ ಕೂಡ ಔಷಧಿ ನಾವು ಅದು ಎಣ್ಣೆ ಹೊಡೆಯೋರು, ಸ್ಮೋಕ್ ಮಾಡೋರು, ಮತ್ತೆ ಗಾಂಜಾ ತಗೊಳ್ಳೋರು, ಡ್ರಗ್ಸ್ ತಗೊಳ್ಳೋ ಅವ್ರಿಗೆ ಎಲ್ಲ ಔಷಧಿ ಕೊಟ್ಟಿದ್ದೀವಿ, ಗುಣ ಆಗಿದ್ದಾರೆ. ಒಬ್ರು ಇದ್ದಾರೆ, ಅವ್ರಿಗೆ ನಾನು ಮಾತಾಡ್ತೀನಿ, ನಾನು ಬಂದು ಮಾತಾಡ್ತೀನಿ, ನಾನು ಅಡಿಕ್ಟ್ ಇದ್ದೆ, ಈಗ ನಾನು ಮೋರ್ ದನ್ 90% ಅಡಿಕ್ಷನ್ ಎಲ್ಲ ಬಿಟ್ಟಿದ್ದೀನಿ ಅಂತ ಮೊನ್ನೆ ಬಂದು ಮಾತಾಡ್ಕೊಂಡು ತಿರ್ಗಾ ಔಷಧಿ ತಗೊಂಡು ಹೋದ್ರು. ಅವ್ರಿಗೆ ನಾನು ಒಂದ್ಸತಿ ಕೇಳ್ತೀನಿ, ಅವ್ರು ಅಂದ್ರೆ ಮುಂದಿನ ವಾರನೋ ಅಥವಾ ಈ ತಿಂಗಳನೋ ಅವ್ರಿಗೂ ಕೂರ್ಸ್ಬಿಟ್ಟು ಅವರ ಅಭಿಪ್ರಾಯ ಏನಿದೆ ನಿಮ್ ಮುಂದೆ ಎಲ್ಲ ಇಡವ. ಇಲ್ಲ ಅಂತ ಇಲ್ಲ, ನಾವು ಅದಕ್ಕೇನೆ ಇರೋದು. ಗುಣ ಆಗ್ಬೇಕು, ಆ ಅಭಿಪ್ರಾಯ ಅವ್ರ ಎಕ್ಸ್ಪೀರಿಯನ್ಸ್ ಬಂದು ಪೇಷಂಟ್ ಶೇರ್ ಮಾಡ್ಕೋಬೇಕು ಅಂತಾನೆ ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇರೋದು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಸಾಗರ್. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಈ ವಿಶೇಷ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತೀವಿ.
ಬ್ರೇಕ್ ಆದ್ಮೇಲೆ ಮತ್ತೆ ಪುನಃ ಈ ವಿಶೇಷ ಕಾರ್ಯಕ್ರಮವನ್ನು ಮುಂದುವರ್ತಾ ಇದ್ದೀನಿ. ಒಬ್ಬರು ಕಾಲರ್ ಕೂಡ ಇದ್ರೆ. ಹಲೋ ಹಲೋ, ಜೋರಾಗಿ ಮಾತಾಡಿ, ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ. ಹಲೋ, ಎಸ್, ಮತ್ತೊಮ್ಮೆ ಟ್ರೈ ಮಾಡ್ತೀನಿ ಸರ್. ನಿಮಗೆ ಬ್ಯಾಂಗ್ಳೂರ್ನಲ್ಲಿ ನಿಮ್ಮ ಬ್ರಾಂಚ್ ಓಪನ್ ಮಾಡ್ತೀರಿ, ಯಾವಾಗ, ಹೇಗೆ, ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ? ಯಾವಾಗೆಲ್ಲ? ಬ್ಯಾಂಗ್ಳೂರು ಫೆಜರ್ ಟೌನ್ 50/1 ಮೋರ್ ರೋಡ್, ನಿಯರ್ ಬೈ ಲಸ್ಸಿ ಶಾಪ್ ಇದೆ. ಓಕೆ, ಲಸ್ಸಿ ಕೆಫೆ ಇದೆ. ಲಸ್ಸಿ ಕೆಫೆ ಮುಂದೆನೆ, ಲಸ್ಸಿ ಕೆಫೆ ಮುಂದೆ ಸೆಕೆಂಡ್ ರೈಟ್ ಮೋರೆ ರೋಡ್ ನಲ್ಲಿ 50/1. ಸ್ಯಾಟರ್ಡೇ 10 ಗಂಟೆದಿಂದ ಟೋಕನ್ ಸ್ಟಾರ್ಟ್ ಮಾಡ್ತೀವಿ. 11:00ವರೆಗೆ ಟೋಕನ್ ಸ್ಟಾಪ್ ಮಾಡಿಬಿಡ್ತೀವಿ. 12 ಗಂಟೆದಿಂದ ಕನ್ಸಲ್ಟ್ ಸ್ಟಾರ್ಟ್ ಆಗತ್ತೆ, 4 ಗಂಟೆಗೆ ಟೈಮಿಂಗ್ ಕ್ಲೋಸ್. ಆಮೇಲೆ ಸಂಡೇ ಕೂಡ ಅದೇ 9 ಗಂಟೆದಿಂದ ಟೋಕನ್ ಸಿಸ್ಟಮ್ ಇರ್ತದೆ, 11ಗೆ ಟೋಕನ್ ಕ್ಲೋಸ್. 12 ಕನ್ಸಲ್ಟ್ ಮಾಡೋದು ಶುರು ಮಾಡ್ತೀವಿ, 4 ಗಂಟೆಗೆ ಕ್ಲೋಸಿಂಗ್ ಟೈಮ್. ಆಮೇಲೆ ಸೋಮವಾರ ಬೆಳಗ್ಗೆ 10:30ದಿಂದ ಸ್ಟಾರ್ಟ್ ಮಾಡ್ತೀವಿ ಟೋಕನ್ ಕೊಡೋದು, 12 ಗಂಟೆದಿಂದ ಕನ್ಸಲ್ಟ್ ಮಾಡ್ತೀವಿ, 2 ಗಂಟೆಗೆ ಕ್ಲೋಸ್. ಇವಾಗ ನ್ಯೂಸ್ ಟೈಮಿಂಗ್ ಚೇಂಜ್ ಆಗ್ತಾ ಇದೆ. ಇವಾಗ ಬುಧವಾರ ಇರಲ್ಲ ನ್ಯೂಸ್ ಕೂಡ ಸೋಮವಾರ ಬರುತ್ತೆ. ಸೋಮವಾರ ಈವ್ನಿಂಗ್ 6:30ಗೆ ಬರುತ್ತೆ. ಸೊ ಹಾಗಾಗಿ ಸೋಮವಾರ ಅರ್ಧ ದಿವಸ, ಶನಿವಾರ ಮತ್ತೆ ಭಾನುವಾರ ಬೆಂಗಳೂರಿನಲ್ಲಿ ಫುಲ್ ಡೇ ನೋಡ್ತೀವಿ. ಅದೇ 12 ಗಂಟೆದಿಂದ 4 ಗಂಟೆ ತನಕ. ಯಾಕಂದ್ರೆ ಆಮೇಲೆ ನನಗೆ ಪರ್ಸನಲ್ ಮೀಟಿಂಗ್ಸ್ ಇರ್ತದೆ, ನಮ್ಮ ಬಿಸ್ನೆಸ್ ಇರ್ತದೆ, ಅದನ್ನು ನಾನು ನೋಡ್ಬೇಕು. ಸೊ ಹಾಗಾಗಿ ನಾವು ಬೆಂಗಳೂರಿನಲ್ಲಿ ಸ್ಯಾಟರ್ಡೆ ಸಂಡೇ ಕನ್ಸಲ್ಟ್ ಮಾಡ್ತಾ ಇದ್ದೀವಿ 12ರಿಂದ 4 ಗಂಟೆ ತನಕ. ಸೋಮವಾರ ಅರ್ಧ ದಿವಸ ಮಾಡ್ತೀವಿ 12ರಿಂದ 2 ಗಂಟೆ, ಬರೀ 2 ಗಂಟೆ. ಬೆಂಗಳೂರವ್ರಿಗೆ ಈಸಿ ಹಾಗೆ ಆಗತ್ತೆ. ಟೋಕನ್ ಕೊಟ್ಟ ಮೇಲೆ ಬಿಡೋದಕ್ಕೂ ಆಗೋದಿಲ್ಲ. ಇಲ್ಲ 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 ಇಲ್ಲ, ನಾವು ಟೋಕನ್ ದುಡ್ಡು ವಾಪಸ್ ಕೊಟ್ಟು ಕಳಿಸ್ತೀವಿ. ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ಜೋರಾಗಿ ಮಾತಾಡಿ. ನಮಸ್ತೆ ಸರ್. ಬಾಬಾ ಇದ್ದಾರೆ. ಬಾಬಾ ಅವ್ರು ಕೂಡ ಮಾತಾಡ್ಬೇಕಾಯ್ತು. ಮಾತಾಡಿ ಹೇಳಿ. ನಮಸ್ತೆ ಬಾಬಾಜಿ. ಹಾ ನಮಸ್ತೆ ಸರ್. ಬಾಬಾಜಿ, ನನಗೆ HIV ಇದೆ ಅಂತ ಹೇಳಿ 5 ವರ್ಷ ಆಯ್ತು ಬಾಬಾಜಿ. ಆಮೇಲೆ ನಾನು ಮೆಡಿಸಿನ್, ಗೌರ್ಮೆಂಟ್ ಮೆಡಿಸಿನ್ ತಗೋತಾ ಇದ್ದೀನಿ ಬಾಬಾಜಿ. ಓಕೆ. ಆಮೇಲೆ ನನಗೆ ಏನಂದ್ರೆ ಸ್ವಲ್ಪ ಇಸುಬಿತ್ತೆ ಬಾಬಾಜಿ. ಏನಿದೆ? ಇಸುಬು ಅಂತ ಬಾಬಾಜಿ. ಇಸಬು. ಇಸುಬಿತ್ತು. ಅದು ಸ್ವಲ್ಪ ತುಳಸಿಗೋಸ್ಕರ ಒಂದು ದೊಡ್ಡ ಗಾಯ ಆಗಿ ಕಾಲಿಗೆ ಸ್ವಲ್ಪ ನೋವಾಗಿದೆ. ಈಗ ಬರ್ಬೋದಾ ನಾನು? ಹೌದು ಸ್ವಾಮಿ, ಬರ್ಬಹುದು. ನಿಮ್ಗೆ CD4 ಎಷ್ಟಿದೆ, ವೈರಲ್ ಲೋಡ್ ಎಷ್ಟಿದೆ, CD8 ಎಷ್ಟಿದೆ, ಅದೆಲ್ಲ ರಿಪೋರ್ಟ್ ತಗೊಂಡ್ ಬಂದ್ರೆ ಮಾಡಿಸ್ಕೊಂಡು ಬರ್ತೀನಿ ಬಾಬಾ. ಅದೆಲ್ಲ ತಗೊಂಡ್ ಬನ್ನಿ ಸ್ವಾಮಿ. ಖಂಡಿತವಾಗ್ಲೂ ಗುಣ ಇದೆ, ಗಾಯನೂ ಒಣಗತ್ತೆ, ಇಸಬುನು ಹೋಗತ್ತೆ, CD4 ಕಡಿಮೆ ಆಗತ್ತೆ. ಏಜ್ ಎಷ್ಟು ಸ್ವಾಮಿ ನಿಮ್ದು? ನಮ್ದು ಹೋದ್ಸರಿ ಇತ್ತು ಬಾಬಾಜಿ, ಈಗ 6 ತಿಂಗಳ ಚೆಕ್ ಮಾಡಿಲ್ಲ. 6 ತಿಂಗಳು ಇಲ್ಲ ಇಲ್ಲ ಇಲ್ಲ, ಏಜ್ ನಿಮ್ಮ ವರ್ಷ ಎಷ್ಟು ಅಂತ. ನನ್ನ ವಯಸ್ಸು ಬಾಬಾಜಿ? ಹೌದು. ವಯಸ್ಸು ನನಗೆ 35. ಮದ್ವೆ ಆಗಿದ್ದೀರಾ? ಬಾಬಾಜಿ ಮದ್ವೆ ಆಗಿದ್ದೀರಾ? ಹಾ, ಮನೆಯಲ್ಲಿ. ಅಲ್ಲಲ್ಲ, ಮದುವೆ ಆಗಿದ್ದೀರಾ? ಮದುವೆ ಆಗಿದೆ ಬಾಬಾಜಿ. ಮದ್ವೆ ಆಗಿಲ್ಲ? ಆಗಿದೆ. ಇನ್ನೊಂದು ಮದುವೆ ಆಗ್ಬೋದು. ಹಂಗಾದ್ರೆ ಏನಿಲ್ಲ, ಬನ್ನಿ ರೆಡಿ ಮಾಡ್ತೀವಿ. ಏನಿಲ್ಲ. ಯಾವ ಊರಿಂದ ಕರೆ ಮಾಡ್ತಾ ಇದ್ದೀರಿ? ಬಾಬಾಜಿ. ಎಲ್ಲಿಂದ ಕಾಲ್ ಮಾಡ್ತಾ ಇರೋ ತಾವು? ನಾವು ಧಾರವಾಡದಿಂದ. ಒಂದ್ಸಲ ಲೇಟೆಸ್ಟ್ ರಿಪೋರ್ಟ್ ಅನ್ನ ತಗೊಂಡು ನೀವು ಗವರ್ಮೆಂಟ್ ರಿಪೋರ್ಟ್ ಬಿಟ್ಬಿಟ್ಟು ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡ್ಕೊಂಡು ನಾಳೆ ಇವಾಗ 12ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಗತ್ತೆ. ಟೋಕನ್ಸ್ ಇದ್ರೆ ನಿಮ್ಮ ಅದೃಷ್ಟ. ಈಗಲೇ ನಾನು ಹೇಳ್ತಾ ಇದ್ದೀನಿ ಎಲ್ಲಾ ಕಾಲರ್ಸ್ಗೂ, ಕಾಲ್ ಮಾಡ್ಬಿಟ್ಟು ನಮ್ಗೆ ಟೋಕನ್ ಸಿಕ್ಕಿಲ್ಲ, ನಾವು ಫೋನ್ ಮಾಡಿದ್ವಿ, ಅದೆಲ್ಲ ಆಗಲ್ಲ. ಬಂದು ಟೋಕನ್ ತಗೋಬೇಕು. ಯಾರಿಗೆ ಟೋಕನ್ ಸಿಕ್ಕತ್ತೆ ಅವರೇ ಲಕ್ಕಿ ಪೇಷಂಟ್. ಆಮೇಲೆ ಮುಂದಿನ ವಾರನೇ ನೆಕ್ಸ್ಟ್ ಟೋಕನ್ ಅಪ್ಲೈ ಮಾಡೋದು, ಅದಕ್ಕಿಂತ ಮುಂಚೆ ಮಾಡಲ್ಲ. ಸೊ ಹಾಗಾಗಿ ಟೋಕನ್ ಇರ್ತದೆ, ಒಂದು 10-15 ಅಂತ ಇರ್ತದೆ, ಅಷ್ಟೇ ಟೋಕನ್ ಕೊಡೋದು. ಅದಾದಿದ್ದ ನಂತರ ನಾವು ಮೈಸೂರಿಗೆ ಬರ್ಬೇಕಂತ ಮಾಡಿದ್ವಿ. ಆಯ್ತು, ಮೈಸೂರಿಗೆ ಬನ್ನಿ ಸ್ವಾಮಿ. ಓಕೆನಾ? ಬಟ್ ಲೇಟೆಸ್ಟ್ ರಿಪೋರ್ಟ್ ತಗೊಂಡೋಗಿ. ಓಕೆನಾ? ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ವೇಣುಗೋಪಾಲ್ ಅವರೇ, ಹೇಗಿದ್ದೀರಿ ಈಗ? 3 ವಾರದಲ್ಲಿ ಶುಗರ್ 5-6 ವರ್ಷದಿಂದ ಗುಣ ಆಗ್ಲಿಲ್ಲ. ಈಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಮೈಂಡ್ ಫ್ರೀ ಆಗಿದೆ. ಊಟ ತಿಂಡಿ ಎಲ್ಲ ಕರೆಕ್ಟ್ ಆಗಿ? ಊಟ ತಿಂಡಿ ಮುಂಚೆ ಮಾಮೂಲಿ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಪತ್ತೆ ಆಗಿತ್ತೆ ಮಾಡಕ್ ಹೋಗಿಲ್ಲ. ಯಾವತ್ತೂ ಹೋಗಿಲ್ಲ. ಈಗ ಇನ್ನೂ ಧೈರ್ಯ ಕೇಳಿಲ್ಲ. ನೀವು ನಾನು ಪತ್ತೆ ಮಾಡ್ಬೇಕೇನು ಕೇಳಿಲ್ವಾ? ಎಲ್ಲ ಡಾಕ್ಟ್ರು ಅದು ಫಸ್ಟ್ ಟೈಮ್ ಹೇಳಿದ್ದಾರೆ. ಬಾಬಾ ಕೇಳೋದಕ್ಕೆ ಏನೂ ಆಗ್ಲಿಲ್ಲ. ಅಂದ್ರೆ ಅವ್ರ ಮೇಲೆ ಒಂದು ಇದಿತ್ತು, ನನಗೆ ವಿಶ್ವಾಸ ಇತ್ತು. ಅವ್ರದ್ದು ನನಗಿತ್ತು. ಹಾಗಾಗಿ ನಾನೇ ಕೇಳಕ್ ಹೋಗ್ಲಿಲ್ಲ. ಬಟ್ ಈ ತರ ಪಾಸಿಟಿವ್ ಮೈಂಡ್ ಇಟ್ಕೊಂಡೇ ಬರುವವರು ಕೆಲವೊಂದು ರೀತಿಯಲ್ಲಿ ನಿಮ್ಗೆ ಏನಾಗ್ತದೆ ಸರ್? ಯಾಕಂದ್ರೆ ಇವ್ರು ಟಿವಿ ನೋಡಿದ ತಕ್ಷಣ ಎಸ್ ನನಗೆ ಈ ಪರ್ಸನ್ ಇಂದ ಗುಣ ಆಗುತ್ತೆ ಅನ್ನೋ ಒಂದು ಥಾಟ್ ಬರೋದುಂಟಲ್ಲ ಸರ್. ಒಂದು ಇಲ್ಲೇ ನೀವು ನೋಡಿ, ಪಾಸಿಟಿವ್ ಮೈಂಡ್ ಇಟ್ಕೊಂಡು ಬಂದಿರೋ ಅವರು ಪತ್ತೆ ಮಾಡ್ದಿಲ್ದೇನು ಅವ್ರಿಗೆ ಶುಗರ್ ಕಡಿಮೆ ಆಗಿದೆ.
ಕೆಲವು ಅವರು ನೆಗೆಟಿವ್ ಮೈಂಡ್ ಇಂದ ಬರೋ ಅವ್ರಿಗೂ ಶುಗರ್ ಕ್ಯೂರ್ ಆಗಿದೆ, ಇಲ್ಲ ಅಂತ ಇಲ್ಲ. ಅಯ್ಯೋ ಆಗತ್ತೋ ಇಲ್ಲೋ, ಯಾಕಂದ್ರೆ ಆ ಉದಾಹರಣೆ ಟಿವಿ ಮುಂದೆನೂ ಕೂರ್ಸಿದೀವಿ, ಅವ್ರ ಬಾಯಿದಿಂದ ಅವ್ರು ಹೇಳೋನು ಇದಾರೆ. ನಮ್ಗೆ ಶುಗರ್ ಗುಣ ಆಗದಿದ್ದು ಲಾಸ್ಟ್ ಟೈಮ್ ಸಕ್ಕುಬಾಯಿ ಅಂತ, 21 ವರ್ಷ ಅವ್ರು ಎಷ್ಟು ಸಫರ್ ಆಗಿರ್ಬೇಕು, ಸಫರ್ ಆಗಿ ಆತರ ಅಯ್ಯೋ ಆಗತ್ತೋ ಇಲ್ಲೋ ಅಂತ ಡೌಟ್ ಇಂದ ತಗೊಂಡಿರೋ ಅವ್ರು ಇದಾರೆ, ಅವ್ರಿಗೂ ಗುಣ ಆಗ್ತಾ ಇದೆ. ಕೆಲವು ಅವ್ರಿಗೆ ಬೇಗ್ಲೆ ಹಿಡಿಯಲ್ಲ, ಮೈಗೆ ಹಿಡಿಯಲ್ಲ, ಯಾಕಂದ್ರೆ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಮೈಂಡ್ಸ್, ನೆಗೆಟಿವ್ ಇದೆಯಲ್ಲ ಇರೋ ಅವ್ರಿಗೆ. ಮೊದಲು ನಾನು ಹೇಳ್ತಾ ಇದ್ದೀನಿ, ಈಗ್ಲೂ ಕೂಡ ಹೇಳ್ತೀನಿ ನಾನು. ಫಾರ್ ಎಕ್ಸಾಂಪಲ್ ಕೊಡ್ತಾ ಇರೋದು, ಇದು ಹಾರ್ಟ್, ಇದು ಲಿವರ್, ಇದು ಪ್ಯಾನ್ಕಿರಿಯಸ್, ಇದು ಕಿಡ್ನಿ. ನಮ್ ಬಾಡಿನಲ್ಲಿ ಟಾಕ್ಸಿನ್ಸ್ ವಿತ್ ಪೊಟಾಷಿಯಂ ಜೊತೆ ಸೇರ್ಕೊಂಡು ಹಾರ್ಟ್ಗೆ ಬಂದ್ರೆ ಹಾರ್ಟಿನ ಸಮಸ್ಯೆ ಬರುತ್ತೆ. ಲಿವರ್ಗೆ ಸೇರ್ಕೊಂಡ್ರೆ ಲಿವರ್ ದಪ್ಪ ಆಗಿ ಅದ್ನಲ್ಲಿ ಇದಾಗತ್ತೆ, ಕ್ಯೂ ಆಗತ್ತೆ. ಅದೇ ಟಾಕ್ಸಿನ್ಸ್ ಬಂದು ನಮ್ ಪ್ಯಾನ್ಕಿರಿಯಸ್ಗೆ ಸೇರ್ಕೊಂಡ್ರೆ, ಪ್ಯಾನ್ಕ್ರಿಯಸ್ ಬಂದು ಟಾಕ್ಸಿನ್ಸ್ ಮೇಲೆ ಸೇರ್ಕೊಂಡ್ರೆ ನಮ್ಮ ಬಾಡಿಗೆ ನ್ಯಾಚುರಲ್ ಇನ್ಸುಲಿನ್ ಸಿಗೋಲ್ಲ. ನಾವು ಶುಗರ್ ಜೀರ್ಣೆ ಆಗಕ್ಕೆ ಔಷಧಿ ಕೊಡ್ತಾ ಇಲ್ಲ, ನಾವು ಔಷಧಿ ಕೊಡ್ತಾ ಇರೋದು ಟಾಕ್ಸಿನ್ಸ್ ರಿಮೂವ್ ಆಗಿ ಪ್ಯಾನ್ಕ್ರಿಯಸ್ ವರ್ಕ್ ಮಾಡಿ ನ್ಯಾಚುರಲ್ ಇನ್ಸುಲಿನ್ ರೀಪ್ರೊಡಕ್ಷನ್ ನಿಮ್ ಬಾಡಿನಲ್ಲಿ ಆಗ್ಬೇಕು ಅಂತ ನಾವು ಔಷಧಿ ಕೊಡ್ತಾ ಇರೋದು. ಸೊ ಹಾಗಾಗಿ ನಿಮ್ ಟಾಕ್ಸಿನ್ಸ್ ರಿಮೂವ್ ಆಗಿ ನಿಮ್ ಪ್ಯಾನ್ಕ್ರಿಯಸ್ ವರ್ಕ್ ಮಾಡೋ ಗಂಟ ಒಂದಷ್ಟು ನಿಮ್ ಬಾಡಿಗೆ ಎಕ್ಸೆಪ್ಟ್ ಮಾಡಲ್ಲ. ಆಮೇಲೆ ತಿರ್ಗಾ ಮಾಡ್ತಾ ಹೋಗುತ್ತೆ. ನಿಮ್ ಪ್ಯಾನ್ಕ್ರಿಯಸ್ ನಿಮ್ಗೆ ವರ್ಕ್ ಆಗತ್ ಶುರು ಮಾಡಿದ್ರೆ ನಾವು ಆಲೋಪತಿಕ್ ಮಾತ್ರೆನ ಕಡಿಮೆ ಮಾಡಿಸ್ತಾ ಹೋಗ್ತೀವಿ, ಆಮೇಲೆ ನಮ್ಮ ಔಷಧಿನೂ ಬಿಡಿಸ್ತಾ ಹೋಗ್ತೀವಿ. ಈ ಔಷಧಿನೂ ಇಲ್ಲ, ಆ ಔಷಧಿನೂ ಇಲ್ಲ, ಆರಾಮಾಗಿ ಇರಬಹುದು. ಶುಗರ್ ಕಾಯಿಲೆ ಅಂತ ಇರೋದೇ ಇಲ್ಲ. ಅಂದ್ರೆ ಈಗ ನಿಮ್ ಕೆಲವರು ಹೇಳ್ತಾರೆ, ಬಹಳಷ್ಟು ಕಡೆಯಲ್ಲಿ ನಾವೀಗ ಮೆಡಿಸಿನ್ ಮಾಡಕ್ ಹೋದಾಗ ಅಥವಾ ಇವನ್ ಆಯುರ್ವೇದಿಕ್ ಮೆಡಿಸಿನ್ ತೆಗೆದುಕೊಳ್ಳಿ ಹೋದಾಗಲೂ ಕೂಡ ಸಿಹಿ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ ಅಂತಾರೆ. ಬಟ್ ನೀವು ವಿಶೇಷವಾಗಿ ತಗೊಳ್ಳಿ ಅಂದ್ಬಿಡ್ತೀರಿ. ತಗೊಳ್ಳಿ ಅಂತೀವಿ ನಾವು. ತಗೊಳ್ಳಿ, ಅದೇ ಅಷ್ಟು ಇಲ್ಲ 1 kg ಮೈಸೂರು ಪಾಕ್ ಒಂದೇ ದಿವಸ ತಿನ್ಬಿಟ್ರು ಆಗಲ್ಲ. ತಗೋಬಹುದು, ಸ್ವಲ್ಪ ಸ್ವಲ್ಪ ತಗೋಬಹುದು. ರಾಗಿನಲ್ಲಿ 60% ಶುಗರ್ ಇರ್ತದೆ, ಮತ್ತೆ ಅದ್ರಲ್ಲಿ ಫೈಬರ್ ಕೂಡ ಜಾಸ್ತಿ ಇರ್ತದೆ. ಅದು ತಗೊಂಡ್ರೆ ಜೀವನ ಸಮೇತ ಶುಗರೇ ಹೋಗಲ್ಲ. ರಾಗಿನೂ ಅವಾಯ್ಡ್, ಎಲ್ಲ ತಗೊಳ್ಳಿ, ಸಿಹಿನೂ ತಗೊಳ್ಳಿ, ಅನ್ನನೂ ತಗೊಳ್ಳಿ, ಊಟನೂ ಮಾಡಿ, ಚಪಾತಿನೂ ತಿನ್ನಿ, ಎಲ್ಲಾ ತಿನ್ನಿ, ಇಲ್ಲ ಅಂತ ಇಲ್ಲ. ಬರೀ ವಾಯು ಪದಾರ್ಥ ನಾವು ಹೇಳ್ತೀವಿ, ಆಲೂಗಡ್ಡೆ, ಬದನೆಕಾಯಿ, ಅಲಸಂದಿ ಕಾಳು, ಯಾಕಂದ್ರೆ ಇದು ನರಗಳಿಂದ ಟಾಕ್ಸಿನ್ಸ್ ಬೇಗನೆ ರಿಮೂವ್ ಮಾಡಲ್ಲ. ಸೊ ಹಾಗಾಗಿ ಈ ಆಲೂಗಡ್ಡೆ, ಬದನೆಕಾಯಿ, ಅಲಸಂದಿ ಕಾಳನ್ನ ನಾವು ಇದು ವಾಯು ಉತ್ಪಾದನೆ ಆಗೋ ಪದಾರ್ಥನ ನಾವು ಒಂದ್ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಅಷ್ಟೇನೆ. ಡ್ರಿಂಕ್ಸ್ ಮಾಡಬಾರ್ದು, ಶುಗರ್ ಇರೋದು. ಈ ಮಟನ್, ಚಿಕನ್ ತಿನ್ನೋದು ಮಸ್ಟ್ ಅಂಡ್ ಶುಡ್ ಬಿಡ್ಲೇಬೇಕು. ಹೌದು, ಟ್ರೀಟ್ಮೆಂಟ್ ಮಾಡೋ ಟೈಮಲ್ಲಿ ಬಾಬು ಅವ್ರದ್ದು ಟ್ರೀಟ್ಮೆಂಟ್ ಮುಂಚೆ ತಗೊಳ್ತಾ ಇದ್ರೆ ನಾನು ಮಟನ್ ಚಿಕನ್ ತಿನ್ನೋದು ಬಿಟ್ಟು ಬಾರಿ ಹೇಳಿದ್ರೆ ಅದು ತಗೊಳ್ತಾ ಇದ್ರ ಡ್ರಿಂಕ್ಸ್ ಯಾವತ್ತು ಮಾಡಿಲ್ಲ, ಮಾಡೇ ಇಲ್ವಾ ಅಥವಾ ಯಾವ ಮಾಡಿದ್ರೆ 16 years ಆಯ್ತು ಬಿಟ್ಟು. ಈಗ ಚಿಕನ್ ಮಟನ್ ಎಲ್ಲ ಇಲ್ಲ ಮುಟ್ಟಲ್ಲ, ತಿನ್ನೋದಿಲ್ಲ, ಅದು ಮುಟ್ಟೋದಿಲ್ಲ, ಅದು ಬಿಟ್ಟು ಬೇಡ ಅದು. ನಾಗರಾಜ್ ಅವರು, ಈಗ ನಿಮ್ಮ ತಾಯಿಯಲ್ಲಿ ಏನೇನು ಬದಲಾವಣೆ ಆಗ್ತದೆ? ಬಹುಶಃ ಅವ್ರು ಹೇಳಿದಾಗ ನೀವು ಮಾಡಿದ್ರೆ 70% ಗುಣ ಆಗ್ತಿತ್ತು, ಲಿಮಿಟ್ ಮುಂದಿನ ದಿನಗಳಲ್ಲಿ ತುಂಬಾ ಸೀರಿಯಸ್ ಅಂತ ಅವ್ರು ಮಾಡಿದ್ರೆ ಗುಣ ಆಗ್ಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಎಷ್ಟು ಬೇಗ ಗುಣ ಆಗ್ಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ ಅಲ್ವಾ? ಸೊ ನಿಮ್ಮ ಏನು ಬದಲಾವಣೆ ಕಂಡ್ರಿ? ಯಾಕೆ ಒಬ್ಬ ಮಗನಾಗಿ ನೀವು ಹೇಳ್ತಾ ಇರುವಂತದ್ದು ಅಲ್ವಾ, ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. ಏನು ಬದಲಾವಣೆ? ಬದಲಾವಣೆ ನಾನ್ ಹೇಳೋದಕ್ಕಿಂತ ಅವ್ರನ್ನ ನೀವು ನೋಡ್ಬಿಟ್ಟು ಗೊತ್ತಾಗುತ್ತೆ. 5 ವರ್ಷದಿಂದ ಅವ್ರನ್ನ ಮಾತಾಡ್ಸೋಕೆ ಅವ್ರಿಗೆ ಅತ್ತೆ ಬಿಡ್ತಾರೇನೋ ಅಂತ. ಹಾಗಾಗಿ 5 ವರ್ಷದಿಂದ ಯಾವ ಮಾಡ್ತಾ ಇದಾರೆ, ಅವ್ರು ಯಾವ ತರ ಇರ್ಬೋದು ಅಂತ ಬೇರೆ ನೋಡ್ಬಿಟ್ಟು ಹೇಳ್ಬೇಕಾಗುತ್ತೆ ಅಷ್ಟೇ. ಅಲ್ಲ, ಅಮ್ಮ ಹೇಳ್ತಾ ಇದ್ರು, ನನ್ನ ಮಗನೇ ನಂಗೆಲ್ಲ ಮಾಡಿ ಕೊಡ್ತಾ ಇದ್ರು, ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರು, ಟೀ ಮಾಡ್ಕೊಡ್ತಾ ಇದ್ರು. ಯಾರು ಒಬ್ರಿಗೆ ಮಾಡಕ್ಕಾಗಲ್ಲ, ಮನೆಯಲ್ಲಿ ಎಲ್ಲಾರು ಸಪೋರ್ಟ್ ಬೇಕು, ಆ ಸಪೋರ್ಟ್ ಅವ್ರಿಗೆ ಕೊಟ್ಟಿದೀವಿ. ಅವ್ರದ್ದು ಒಂದು ತುಂಬಾ ಅವ್ರು ಬೇಸಿಕಲಿ ಅವರು ರೈತರು, ಅಂದ್ರೆ ಆ ತರ ತುಂಬಾ ಶ್ರಮ ವಹಿಸಿ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಈ ಛಲ ಇದೆ, ನಾನ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ, ಆತರ ಛಲ ಇರೋದ್ರಿಂದ ನಾವು ಏನು ಒಂದಲ್ಲ, ನಾವೀಗ 5 ವರ್ಷದಿಂದ ನಾನು ಯಾವ್ಯಾವ ತರ ಕೊಟ್ಟಿದ್ದೀನಿ ಅಂತ ನಾನು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟೊಂದು ಟ್ರೈ ಮಾಡ್ಬಿಟ್ಟಿದ್ದೀನಿ. ಅವ್ರು ಒಂಥರ ಲ್ಯಾಬೊರೇಟರಿ. ನೀವು ಕೂಡ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಆಗಿರ್ತೀರಿ, ಇದೇನಮ್ಮ ಗುಣನೇ ಆಗೋದಿಲ್ಲ, ದುಡ್ಡು ಖರ್ಚಾಗೋಗುತ್ತೆ. ಇಲ್ಲ, ನಾವು ಆತರ ಅಷ್ಟೊಂದು ಡಿಸ್ಟರ್ಬ್ ಆಗಿಲ್ಲ. ನಾವು ನನ್ಗೆ ಗುಣಪಡಿಸಲೇಬೇಕು ಅಂತ ಒಂದು, ನಮ್ಮ ತಾಯಿಗೆ ಗುಣಪಡಿಸಲೇಬೇಕು, ಏನ್ ಖರ್ಚಾದ್ರೂ ಪರವಾಗಿಲ್ಲ. ಎಷ್ಟು ಜನ ಮಕ್ಕಳು ನೀವು? ನಾವು ಒಟ್ಟು 5 ಜನ ಮಕ್ಕಳು. 5 ಜನ ಮಕ್ಕಳು, ನಾನು 4ನೇ ಅವನು. ಇವ್ರಿಗೆ ನಾವು ಗುಣಪಡಿಸಲೇಬೇಕು ಅಂತ ನನ್ನ ಮನಸ್ಸಲ್ಲಿ ಇತ್ತು. ಅದಕ್ಕೋಸ್ಕರ ಬೇರೆ ಬೇರೆ ಕಡೆ ಟ್ರೈ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಹಿಂಗ್ ನ್ಯೂಸ್ ಹೇಳ್ತಾರೋ ಎಲ್ಲಾ ಕಡೆ ಓಡಾಡಿದ್ವಿ.
ಇಲ್ಲಿ ನನ್ ಪುಣ್ಯ ನಮ್ಮ ಅಕ್ಕನ ಕಡೆಯಿಂದ ನನ್ಗೆ ಸಿಕ್ತು, ಗುಣ ಆಗ್ತಾ ಇದೆ. ಇವಾಗ ನನ್ ನೋಡ್ಬಿಟ್ಟು ನನ್ಗೆ ಎಕ್ಸಾಂಪಲ್ ಕೊಟ್ಬಿಟ್ಟು ಇನ್ನು ನಮ್ಮ ಅಕ್ಕಂದ್ರು ಬೇರೆಯವ್ರಿಗೆ ಯಾರ್ಯಾರು ಇದ್ದಾರೆ ಅವ್ರಿಗೂ ಹೇಳಿದೀವಿ, ಅವರು ಬರ್ತಾ ಇದಾರೆ, ತೋರಿಸ್ತಾ ಇದಾರೆ. ಅವ್ರ ಮನೆಗೆ ಕೆಲಸ, ನಮ್ಮ ಅಕ್ಕರ ಮನೆಗೆ ಕೆಲಸದವ್ರು ಬರ್ತಾ ಇದ್ರು. ಕೆಲಸ ಮನೆಗೆ 2 ವರ್ಷ ನಡೆನೇ ಇಲ್ಲ ಸ್ವಾಮೀಜಿ. ಅವ್ರಿಗೆ ನಿಮ್ಮ ಹತ್ರ ಬಂದವ್ರು ಅವ್ರು ಇಲ್ಲಿ ಬಂದ್ಮೇಲೆ ನಡೀತಾನೆ ಇರ್ಲಿಲ್ಲ. ಅವ್ರು ಅಯ್ಯಮ್ಮ ಕೆಲಸಮ್ಮ ಹೇಳಿರೋದು ನಮ್ಮ ಮಗಳಿಗೆ, ನಮ್ಮ ಅಕ್ಕನ ಮಗಳಿಗೆ, ಅವ್ರು ನಮ್ಗೆ ಹೇಳಿರೋದು. ಈಗ ನಡೀತಾವ್ರೆ, ಗಾಡಿ ಓಡಿಸ್ಕೊಂಡು ವ್ಯಾಪಾರ ಮಾಡೋದು, ತರಕಾರಿ ಈಗೆಲ್ಲ ಮಾಡ್ತಾವ್ರೆ ಅಂತ ಅವ್ರ ಮೊನ್ನೆನೇ ಹೇಳಿದ್ರು. ನೀವು ಸ್ಟಾರ್ಟಿಂಗ್ ಕಷ್ಟ ಆಯ್ತಮ್ಮ, ಇದೇನು ಬಾಬಾ ಏನೇನೋ ಹೇಳಿದಾರೆ, ನನ್ ಕುಡಿದೇ ಇರೋದೇ ಇಲ್ಲ, ಕೊಟ್ಟಿರೋದೇ ಇಲ್ಲ. ಅವ್ರಿಗೆಲ್ಲ ತೆಗ್ದಿ ತಕೊಂಡಿ ಅಭ್ಯಾಸ ಆಗಿ ಅಯ್ಯೋ ಇದು ಒಂದ್ ನೋಡ್ಬಿಡವ ಅಂತ ಅವ್ರಿಗೆ ರಕ್ತ ಕಮ್ಮಿ ಆದಾಗ ಎಲ್ಲ ಗ್ರೀನ್ ಜ್ಯೂಸ್ ಗಳು ಕೊಟ್ಟಿದ್ದೀನಿ, ಪಾಲಕ್ಕು, ತುಳಸಿ ರಸ, ಮತ್ತೆ ಗರ್ಕೆ. ನಾನು ಎಲ್ಲಿ ನೋಡ್ತೀನಿ, ಎಲ್ಲಿ ಕೇಳ್ತೀನಿ, ಅದ್ರ ಮೇಲೆ ಟ್ರೈ ಮಾಡ್ತೀನಿ. ಕುಡಿದೇ ಇರೋದೇ ಇಲ್ಲ ಔಷಧಿ, ಅದೆಲ್ಲ ಗೋಮೂತ್ರ ಕೊಡ್ತಿದ್ದಾರೆ ಎಲ್ಲಾನು. ಈಗ ಇದೊಂದು ಇದರಿಂದ ಇದು ಕುಡಿಯರಪ್ಪ, ಇದು ವಾಸಿ ಆಗುತ್ತೆ ಅಂದ್ರೆ ನಾನು ಇದ್ ನಾಳೆಯಿಂದ ಕೊಡ್ತೀನಿ ಅವ್ರಿಗೆ. ಅಷ್ಟು ನಾನು ಒಟ್ಟಾನ ಅವ್ರನ್ನ ಗುಣಪಡಬೇಕು ಅಂತ ಇತ್ತು. ಅದು ದೇವ್ರ ದಯೆ ನನಗೆ ಹೆಂಗೋ ಬಂದು 21 ದಿನದಲ್ಲಿ ಈ ರಿಸಲ್ಟ್ ಬಂದಿದೆ. ನಾನು ಇದರಿಂದ ತುಂಬಾ ಮತ್ತೆ ಪುನಃ ಅವರು ಫುಲ್ ಪರ್ಫೆಕ್ಟ್ ಆಗ್ತಾರೆ. ಫುಲ್ ಪರ್ಫೆಕ್ಟ್ ಏನು, ಇವಾಗ ಒಂದು 15 ದಿವಸ 21 ದಿವಸ ಬಿಟ್ಟಿದ್ದಿರ್ಗ ಇನ್ನೊಂದು ರಿಪೋರ್ಟ್ ಎಕ್ಸ್ತಿರಲ್ಲ, ಅದಲ್ಲಿ ಮೋರ್ ದನ್ 80 to 90% ಕ್ಯೂರೇಷನ್ ಆಗಿದೆ. ರಿಪೋರ್ಟ್ ತಗೊಂಡು ನಾವು ನಾನು ಅಂದಿನ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೀನಿ, ಆ ರಿಪೋರ್ಟ್ ತಗೊಂಡೋಗ್ಬಿಟ್ಟು ಡಾಕ್ಟರ್ ತಗೋಬಿಟ್ಟು ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಬರೋಣಮ್ಮ, ನಿಮ್ಮ ಹತ್ರ 5 ವರ್ಷ ಓಡಾಡಿದ್ದು ತುಂಬಾ ತುಂಬಾ ಅವ್ರ ಹತ್ರ ಮಾತ್ರ ಏನು ತಗೋತಿಲ್ಲ ಬಾಬು. ಆಮೇಲೆ ಸ್ವಾಮಿ ಇನ್ನೊಂದ್ ಮಾತು, ಇವ್ರು ಮುಚ್ಚಿಲ್ಲ ಲಾಸ್ಟ್ ಟೈಮ್ ಒಂದು ಟೈಮ್ ಅವರು ಮಾತ್ರೆ ಬಿಟ್ಟಿದ್ದಾರೆ, ತಗೋತಾ ಇಲ್ಲ, ಆಯ್ತು ಓಕೆ. ಇವ್ರದ್ದು ಒಂದು ಮಾತು ನಾನು ಲಾಸ್ಟ್ ಎಪಿಸೋಡ್ ನಲ್ಲಿ ಹೇಳ್ದೆ, ಕೆಲವು ಲ್ಯಾಬ್ ಅವರು ಏನ್ ಮಾಡ್ತಾರೆ ಅಂದ್ರೆ ಮಿಸ್ಗೈಡ್ ಮಾಡ್ತಾರೆ ಅಂತ. ಅದೇ ತರ ಇವ್ರಿಗೂನು ಇವ್ರು ಆ ಮಾತು ಮುಚ್ಚಿಟ್ಟಿದ್ರು. ಇವ್ರಿಗೆ 1 ವಾರ ತಗೊಂಡಿದ್ದಕ್ಕೆ ಶುಗರ್ ಹೆಚ್ಚಿಗೆ ಕಾಣಿಸ್ತು. ಆಮೇಲೆ ಲ್ಯಾಬ್ ಚೇಂಜ್ ಮಾಡಿ ಇವ್ರಿಗೆ ಲ್ಯಾಬ್ ಚೇಂಜ್ ಮಾಡುವಾಗ ಇವ್ರಿಗೆ ಇವಾಗ ಕರೆಕ್ಟ್ ಆಗಿ ರಿಪೋರ್ಟ್ ಬರ್ತಾ ಇದೆ. ಅದೇ ಹಳೆ ಲ್ಯಾಬ್ಗೆ ಹೋಗುವಾಗ 300 ಚಿಲ್ಲರೆ ಇದ್ದಿದ್ದು 330 ಇದ್ದಿದ್ದು 350-80 ಮಾಡಿ ಬರ್ದಿ ಕಳ್ಸಿದ್ರು. ಆಮೇಲೆ ಫೋನ್ ನಲ್ಲಿ ಇವ್ರು ಕನ್ಸಲ್ಟ್ ಮಾಡಿದ್ರು, ಇವ್ರಿಗೆ ಫೋನ್ ನಲ್ಲಿ ಹೇಳಿದ್ರು ಮನೆಯಲ್ಲಿ ಲ್ಯಾಬ್ ಚೇಂಜ್ ಮಾಡಿ ಅಂತ. ಲ್ಯಾಬ್ ಚೇಂಜ್ ಮಾಡಿದ್ರೆ ಇವಾಗ ಪ್ರತಿ ವಾರ ಕಡಿಮೆ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಈ ತರಾನು ಆಗತ್ತೆ. ಸೊ ಆ ಮಾತನ್ನು ಒಂದು ಎಲ್ಲರಿಗೂ ಎಚ್ಚರಿಕೆ ಇರಲಿ. ಬಡವರನ್ನ ದಾರಿ ತಪ್ಪಿಸಿ ದುಡ್ಡು ಮಾಡೋ ತರಾನು ಇದೆ. ಸೊ ನಿಮ್ಗೆ ಒಂದು ಲ್ಯಾಬ್ ನಲ್ಲಿ ನಿಮ್ಗೆ ಕರೆಕ್ಟ್ ರಿಪೋರ್ಟ್ ಸಿಗ್ಲಿಲ್ಲ ಅಂದ್ರೆ ನಾವು ಯಾವ ಲ್ಯಾಬ್ ರಿಫರ್ ಮಾಡಲ್ಲ, ನೀವೇ ನಿಮ್ಮ ಅಕ್ಕ ಪಕ್ಕ ಇಲ್ಲಾದ್ರೆ ಯಾರಿಗಾದ್ರೆ ನಿಮ್ ರಿಲೇಟಿವ್ ನ ಕೇಳಿ ಕನ್ಸಲ್ಟ್ ಮಾಡಿ ಲ್ಯಾಬ್ ಚೇಂಜ್ ಮಾಡಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸೇಫ್ಟಿ ಪರ್ಪಸ್ಗೆ. ಹೌದು, ಮಾತಾಡ್ತೀನಿ ನಿಮ್ಮೆಲ್ಲ ಜೊತೆ ಕೊನೆಯದಾಗಿ ಮಾತಾಡ್ತೀನಿ. ಈಗ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ವಿಶೇಷ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತೀವಿ. ಬ್ರೇಕ್ ಆದ್ಮೇಲೆ ಮತ್ತೆ ಈ ವಿಶೇಷ ಕಾರ್ಯಕ್ರಮ ನಾನು ಮುಂದುವರಿಸ್ತಾ ಇದ್ದೀನಿ. ಈಗ ಏನು ಹೇಳೋಕೆ ಇಷ್ಟಪಡ್ತೀರಿ ವೇಣುಗೋಪಾಲ್ ಅವರು? ಯಾಕಂತೇಳಿದ್ರೆ ಬಹಳಷ್ಟು ಜನ ನಾವು ನೋಡ್ತೀವಿ, ನೀವು ಲಕ್ಕಿ 4-5 ವರ್ಷ ಅಷ್ಟೇ, 21 ವರ್ಷದಿಂದ ಶುಗರ್ ಇದ್ದವ್ರನ್ನ ಕಳೆದ ವಾರ ನಾವಿಲ್ಲಿ ಕುಳಿಸಿದ್ದೀವಿ. ನಿಮ್ಗೆ ಇಂಥ ಕಡಿಮೆ ಅವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಶುಗರ್ ಗುಣ ಆದಂತ ಒಂದು ವಿಚಾರವನ್ನ ಈಗ ನೀವು ಬಹಳಷ್ಟು ಜನರಿಗೆ ಹೇಳ್ತಾ ಇದ್ರಿ ಅಂತ ಇಟ್ಕೊಳ್ಳೋಣ. ನಿಮ್ಗೆ ಏನ್ ಅನಿಸ್ತಾ ಇದೆ ಇವಾಗ? ಇಂಥ ಒಂದು ಔಷಧಿಯ ಗುಣಗಳಿಂದ ಏನೇನು ಸಿಗುತ್ತೆ, ಏನ್ ಲಾಭ ಆಗುತ್ತೆ, ನಾವ್ ಯಾಕೆ ಇದನ್ನ ದೂರ ಮಾಡ್ಕೊಳ್ತಾ ಇದ್ದೀವಿ ಅಂತ? ನಾನು ಈಗ ಶುಗರ್ ಇರೋರಿಗಾಗ್ಲಿ ಬೇರೆ ಏನೇ ಕಾಯಿಲೆ ಇದ್ದರಿಗಾಗಲಿ ಹೇಳೋದಿಷ್ಟೇ, ಯಾವುದೇ ಆಗಲಿ ರೀಸೆಂಟ್ ರಿಪೋರ್ಟ್ ತಗೊಂಡು ಒಂದು ಪಾಸಿಟಿವ್ ಮೈಂಡ್ ಇಂದ ಬಾಬಾ ಅವ್ರ ಹತ್ರ ಬಂದು ಆ ರಿಪೋರ್ಟ್ ತೋರಿಸಿ, ಆ ಬಾಬಾ ಅವ್ರು ಏನ್ ಮೆಡಿಸಿನ್ ಸಜೆಸ್ಟ್ ಮಾಡ್ತಾರೆ ಅವ್ರು ಅದನ್ನ ಫಾಲೋ ಮಾಡಿ ಇದ್ ಮಾಡ್ತಾ ಇದ್ರೆ ಅವ್ರಿಗೆ ವೀಕ್ಲಿ 1 ವಾರನ 2 ವಾರನ ರಿಸಲ್ಟ್ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಎಷ್ಟು ಖರ್ಚು ಮಾಡಿದ್ರು ಬಾಬಾ ಟ್ರೀಟ್ಮೆಂಟ್? ನೀವು ಹೋಗಿ ಬರೋ ಬಸ್ ಚಾರ್ಜ್ ಅನ್ನ ಬಿಟ್ಟು ಔಷಧಿಗೆ ಮಾತ್ರ ನೀವು 2,000 ರೂಪಾಯಿ 2,000 5-6 ವರ್ಷದಿಂದ ಗುಣ ಆಗದಿರುವಂತ ಬಿಟ್ಟು ಒಂದು 2,000 ರೂಪಾಯಿ ಬರೀ ಟ್ರೀಟ್ಮೆಂಟ್ ಕೊಟ್ಟಿರುವಂತ ಹಣ ನೀವು ಅಷ್ಟೇ 2,000 ರೂಪಾಯಿ ಅಷ್ಟೇ. ದೇವ್ರನ್ನ ಎಷ್ಟು ನಂಬ್ತೀರಿ? ಆ ಕಣ್ಣಿಗೆ ಕಾಡ್ದ ದೇವ್ರನ್ನೂ ನಂಬ್ತೀನಿ, ಕಣ್ಣಿಗೆ ಕಾಣುವ ಈ ಬಾಬಾನಿಗೂ ಮುಂದಕ್ಕೂ ನಂಬ್ತೀನಿ, ನನ್ನ ಜೀವನವರೆಗೂ ನಂಬ್ತೀನಿ. ಎಷ್ಟು ಜನರಿಗೆ ಹೇಳ್ಕೊಂಡಿದ್ದೀರಿ ನನಗೆ ಗುಣ ಆಗಿದೆ? ಸುಮಾರು ಜನ ನನ್ನಿಂದ ಅಡ್ರೆಸ್ ತಗೊಂಡಿದ್ದಾರೆ. ಅವರು ಒಂದು 5-6 ಜನ ಬರೋರಿದ್ದಾರೆ ಈಗ. ಅಲ್ಲ, ನೀವು ಚಿಕ್ಕಮಗಳೂರಿನಿಂದ ಇಲ್ಲಿಗೆ ಬಂದ್ರಿ ಅಂದ್ರೆ ನಮ್ಗೆ ಬಹಳ ಖುಷಿ.
ಯಾಕಂದ್ರೆ ಅಷ್ಟು ದೂರದಿಂದ ಇಲ್ಲಿ ಬಂದು ಸುಳ್ಳು ಹೇಳಕ್ ಆಗೋದೇ ಇಲ್ಲ. ಸುಳ್ಳು ಹೇಳೋ ಪ್ರಶ್ನೆನೇ ಬರಲ್ಲ, ಯಾಕೆಂದ್ರೆ ನಮ್ಮ ಅನುಭವ ಅದು. ಬರೀ 2,000 ರೂಪಾಯಲ್ಲಿ 4-5 ವರ್ಷದಿಂದ ಗುಣ ಆಗಿರುವಂತ ಶುಗರ್ ಗುಣ ಆಗೋಯ್ತು ನಿಮಗೆ ಆಗಿದೆ. ಈಗಲೂ ಮತ್ತೆ ತಗೊಳ್ತಾ ಇದ್ದೀರಾ, ಬಿಟ್ಬಿಟ್ಟಿದ್ದೀರಾ? ಈಗ ನಾನು ಹೇಳಿದ್ದೀನಿ, ಇನ್ನೂ 1-2 ತಿಂಗಳು ಕಂಟಿನ್ಯೂ ಮಾಡಿ HbA1c ನೋಡ್ತೀವಿ. HbA1c ಕಂಟ್ರೋಲ್ ಅಲ್ಲಿ ಬಂದ ತಕ್ಷಣ ನಾವು ಸ್ಟಾಪ್ ಮಾಡ್ಬಿಡ್ತೀವಿ ಅಂತಾನು ಹೇಳಿದ್ದೀನಿ. ಇವಾಗ ನಾರ್ಮಲ್ ರೇಂಜ್ ಗೆ ಬಂದಿದ್ದೆ ಇವ್ರಿಗೆ ವಿತೌಟ್ ಪತ್ತೆ ಮಾಡಿ ಮಾತ್ರೆಗಳು ಫಸ್ಟ್ ಅಲೋಪತಿಕ್ ಮಾತ್ರೆಗಳನ್ನ ಹೊಸ ಮೆಥಡ್ ನಲ್ಲಿ ಕೊಟ್ಟಿರ್ತಕ್ಕಂಥ ಶುಗರ್ ಮಾತ್ರೆ ಆಗಿತ್ತು, ಹಳೆ ಪದ್ಧತಿ ಕೊಟ್ಟಿರೋದಾಗಿತ್ತು? ಇಲ್ಲ, ಇವ್ರಿಗೆ ಹೊಸ ಕೊಟ್ಟಿದ್ದೀವಿ. ಅದರಲ್ಲಿ ಬಹಳ ಬೇಗ ರಿಸಲ್ಟ್ ಅಂತ ಹೇಳ್ತಾ ಇದ್ವಿ. ಕಾಲರ್ ಇದ್ದಾರೆ. ಹಲೋ ಹಲೋ, ಜೋರಾಗಿ ಮಾತಾಡಿ ಅಮ್ಮ, ಟಿವಿ ನೋಡ್ಕೊಂಡು ಮಾತಾಡಿ, ಜೋರಾಗಿ ಮಾತಾಡಿ, ಕೇಳಿಸ್ತಾ ಇದೆ. ಹಾ ಹೇಳಿಮ್ಮ, ಜೋರಾಗಿ ಮಾತಾಡಿ ಒಂದ್ ಸ್ವಲ್ಪ. ನಮಸ್ತೆ. ಹಾಸನದಿಂದ. ನಿಮ್ಮ ಹೆಸರು? ಸಂಗೀತ ಅಂತ ಹೇಳಿ. ಸಂಗೀತ ಅವರೇ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಬಾಬಾ ಅವರಿದ್ದಾರೆ. ಹೇರ್ ಫಾಲ್ ಆಗ್ತಾ ಇದೆ. ಹೇರ್ ಫಾಲ್ ಆಗ್ತಾ ಇದೆ. ಹೇರ್ ಫಾಲ್ಗೆ ಅಮ್ಮ ತಾಯಿ ನಮ್ಮ ಸ್ಟುಡಿಯೋದಲ್ಲೇನೆ ಇಬ್ರು ಇದ್ದಾರೆ. ಪೂರ್ತಿ ತಲೆ ಮೇಲೆ ಬುಲ್ಡೆ ಮೇಲೆ ಇದ್ದೇ ಇರ್ಲಿಲ್ಲ, ಹೇರೇ ಇರ್ಲಿಲ್ಲ, ಬಂದಿದೆ. ಅವ್ರಿಗೂ ನಾನು ಹೇಳಿದ್ದೀನಿ, ಕೂತ್ಕೊಳ್ರಪ್ಪ, ನಮ್ದೇ ಚಾನಲ್, ನೀವೇ ಕೂತ್ಕೊಳ್ರಪ್ಪ ಅಂತ. ಅವ್ರು ಇನ್ನು ಕೂತಿಲ್ಲ. ಅವ್ರು ಯಾವಾಗ ಕೂತಾರೆ ಅದ್ ನೋಡ್ಕೊಂಡು ಬೇಕಾದ್ರೂ ತಗೋಬಹುದು, ಇಲ್ಲಾಂದ್ರೆ ಡೈರೆಕ್ಟ್ ಬಂದು ಬೇಕಾದ್ರೂ ತಗೋಬಹುದು. ಅದಕ್ಕೂ ಕೂಡ ಔಷಧಿ ಇದೆ. ಎಷ್ಟು ದಿನದಿಂದ ಹೇರ್ ಫಾಲ್ ಆಗ್ತಾ ಇದೆ ಅಮ್ಮ ನಿಮ್ಗೆ? 3 ಮಂತ್ ಇಂದ ತುಂಬಾ ಜಾಸ್ತಿ ಆಗ್ತಾ ಇದೆಯಾ? ಓಕೆ, ಒಂದ್ಸಲ ಮೈಸೂರಿಗೆ ಹೋಗ್ಲಿಕ್ಕಾಗತ್ತಮ್ಮ? ಓಕೆ. ನಾಗರಾಜ್ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಿ? ನಿಮ್ಮ ಡೆಡಿಕೇಶನ್ ತುಂಬಾ ಖುಷಿ ಆಯ್ತು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರು, ಹಾಗಾಗಿ ನಿಮ್ಗೂ ಕೂಡ ಎಲ್ಲೋ ಒಂದ್ ರೀತಿಯಲ್ಲಿ ಬೂಸ್ಟ್ ಸಿಗ್ದಂಗಾಯ್ತು. ಸೊ ಎಲ್ರಿಗೂ ಇರುತ್ತೆ, ಹೆತ್ತವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ಎಲ್ರಿಗೂ ಇರುತ್ತೆ, ಅದು ಎಂತದೇ ಆದ್ರೂ ಕೂಡ. ಬಟ್ ಆದ್ರೂ ಕೂಡ ಇಷ್ಟೆಲ್ಲ ಒತ್ತಡದ ಮಧ್ಯ, ಇಷ್ಟೆಲ್ಲ ಜಂಜಾಟದ ಮಧ್ಯೆಯೂ ಕೂಡ, ಇಷ್ಟೆಲ್ಲ ಖರ್ಚು ಮಾಡಿ ಆದ್ಮೇಲೂ ಕೂಡ ಈ ಮಟ್ಟಿಗೆ ನೀವು ಸಪೋರ್ಟ್ ಆಗಿ ನಿಂತು ಇವತ್ತು ಈ ರಿಸಲ್ಟ್ ಅನ್ನು ನಾವು ನೋಡ್ತಾ ಇದ್ದೀವಿ. ಬಟ್ ಕ್ಯೂರ್ ಆದ್ಮೇಲೆ ಮತ್ತೆ ಪುನಃ ನಾನು ನಿಮ್ಮನ್ನು ಕರ್ಸ್ಕೊಳ್ತೇನೆ ವಿತ್ ರಿಪೋರ್ಟ್. ಬರಕ್ಕೆ ನಾನು ನಡೀತೀನಿ ಸರ್. ನನ್ನಿಂದ ಇನ್ನೊಬ್ರು ನೋಡಿ ಅವರು ಬಂದು ತಗೊಂಡು ಗುಣಪಡಿಸ್ಕೊಳ್ಳಕ್ಕೆ ಅವ್ರಿಗೆ ಅವಕಾಶ ಇದೆ ಅನ್ನೋದಾದ್ರೆ ಬಂದು ನಾನು ಹೇಳ್ತೀನಿ ಸರ್. ಸ್ವಲ್ಪ ನೀವು ಸೀರಿಯಸ್ ಆಗಿ ಬಾಬಾ ಈಗ ಹೇಳಿದ್ಮೇಲೆ ನಿಮ್ಗೆ ಅನಿಸ್ತಾ ಇಲ್ವಾ ನಾವು ಬಹುಶಃ ತಗೊಳ್ಬೇಕಿತ್ತು ಸೀರಿಯಸ್ ಆಗಿ? ಬೈದೇ ಹೇಳಿದ್ರು, ನೀನ್ ಇಷ್ಟು ಕ್ಲೀನಾಗಿ ತಗೊಂಡಿದ್ರೆ ಇಷ್ಟೊತ್ತಿಗೆ ನಿಮ್ಮಮ್ಮ ಇನ್ನು ಓಡಾಡ್ಕೊಂಡ್ ಬರೋರು ಅಂತ. ಯಾಕಂದ್ರೆ ಕೆಲವು ಟೈಮ್ ನಲ್ಲಿ ನಾವು ಸ್ಟಿಫ್ ಆಗಿ ಮಾತಾಡಲೇಬೇಕಾಗ. ಖಂಡಿತ. ಅದಕ್ಕೋಸ್ಕರ ಇವ್ರು ಒಳ್ಳೆತನಕ್ಕೆ ಸ್ಟ್ರಿಕ್ಟ್ ಆಗಿ ಮಾತಾಡ್ತೀವಿ, ಅದು ಸ್ಟ್ರಿಕ್ಟ್ಲಿ ನೀವ್ರನ್ನು ಫಾಲೋ ಮಾಡಿದ್ರೆ ಬೇಗಲೇ ಗುಣ ಆಗುತ್ತೆ. ಫಸ್ಟ್ ಡೇ ಇವ್ರ ಹತ್ರ ಹೋಗುವಾಗ ನಿಮ್ಮ ಅಮ್ಮ ನಡೀತಾ ಇದ್ರ ಕರೆಕ್ಟ್ ಆಗಿ ವಾಕ್ ಮಾಡ್ತಾ? ಅವ್ರಾಗೆ ವಾಕ್ ಮಾಡ್ತಾ ಸಪೋರ್ಟ್ ಬೇಕಾಗ್ತದೆ? ನಡೀತಾ ಇದ್ರು, ಅಂದ್ರೆ ಅವ್ರಿಗೆ ಸುಸ್ತಿತ್ತು, ಅದೇ ಮೂಳೆಗಳೆಲ್ಲ ಇದಾಗ್ಬಿಟ್ಟಿರೋದ್ರಿಂದ ನಾವು ಹುಷಾರಾಗಿ ಇಟ್ಕೋಬೇಕಾಯ್ತು. ಏನಾಗುತ್ತೆ ಅಂತ ಒಂದು ಭಯ, ಡಾಕ್ಟರ್ ತಲೆ ತುಂಬಿರ್ತಾರೆ, ಅದರಿಂದ ಒಂದು ಭಯ ಇತ್ತು. ಈಗ ಅದು ಫುಲ್ ಎಲ್ಲ ರಿಸಲ್ಟ್ ನಮ್ ಕಣ್ಮುಂದೆ ಇದೆ. ಪತ್ತೆ ಏನ್ ಮಾಡ್ತಾ ಇದ್ರಿ? ನೀವೇನಾದ್ರು ಪತ್ತೆ ಮಾಡ್ತಾ ಇದ್ದೀರಾ? ಪತ್ತೆ ಬಾಬಾ ಹೇಳ್ದಂಗೆ ನಮ್ಗೆ ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ ಎಲ್ಲ ಪಥ್ಯಗಳು ಹೇಳಿದ್ರು. ಇಷ್ಟು ಗಂಟೆಗೆ ಊಟ ಮಾಡ್ಬೇಕು, ಈ ತರನೇ ಔಷಧಿ ತಗೋಬೇಕು ಅಂತ ಪಥ್ಯಗಳು ಫಸ್ಟ್ ಬರ್ಸ್ಬಿಡ್ತಾರೆ ಬಾಬಾ. ಓಕೆ, ಒಂದು ಲೀಸ್ಟ್ ಕೊಡ್ತಾರೆ, ಇದ್ರಲ್ಲಿ ಯಾವ ತಿನ್ಬೇಕು ಯಾವ ತಿನ್ಬಾರ್ದು. ಹೌದೌದು, ಆ ತರನೇ ಮಾಡ್ಕೊಂಡು ಬಂದ್ವಿ. ಈಗೆಲ್ಲ ಚೆನ್ನಾಗಿದ್ವಿ ಸರ್. ದೇವ್ರನ್ನ ಎಷ್ಟು ನಂಬ್ತಾ ಇದ್ರಿ ನೀವು? ದೇವ್ರನ್ನ ತುಂಬಾ ನಂಬ್ತೀವಿ ಸರ್. ಬಾಬಾ ಅವ್ರು ಯಾವತ್ತು ಹೇಳೋದಿಷ್ಟೇ, ನಾನು ಮಧ್ಯೆ ಒಂದು ಮಿಡಲ್ ಮ್ಯಾನ್ ತರ, ನೀವು ನಂಬಿಕೆ ಇಟ್ಕೊಂಡು ಬನ್ನಿ, ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಬನ್ನಿ. ತುಂಬಾನೇ ನಂಬ್ತೀವಿ ಸರ್, ದೇವ್ರನ್ನ ನಂಬದೇ ಇರಕ್ಕೆ ಆಗಿಲ್ಲ ಸರ್. ಮನೆ ನನ್ 3 ಟೈಮ್ ಪೂಜೆ ಆಗುತ್ತೆ, ಅಪ್ಪ ಪೂಜೆ ಮಾಡೇ ಮಾಡ್ತಾರೆ, ಪೂಜೆ ಇಲ್ಲದೆ ಊಟ ಮಾಡಲ್ಲ. ಯಾವತ್ತು ನಿಮ್ಗೆ ಅಡ್ಡ ಬಂದಿಲ್ವಾ ನಿಮ್ಮ ಸಹೋದರರು ಅಥವಾ ಅಪ್ಪ ಆಗಿರ್ಬೋದು, ಅಣ್ಣ ತಮ್ಮಂದ್ರೆ ಯಾರು ಬೇರೆ ಧರ್ಮದವ್ರ ಜೊತೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಾಗ ಒಂದು ಕೊಂಕು ಮಾತಾದ್ರೂ ಬರಲೇ ಇಲ್ವಾ? ಅದು ಬಂದದಿದ್ದನ್ನ ಹೇಗೆ ಮ್ಯಾನೇಜ್ ಮಾಡಿದ್ರಿ ನೀವು? ಸರ್, ಈ ಪ್ರಾಣ ಭಯ ಅಂತ ಬಂದಾದ್ಮೇಲೆ ಅದು ಜಾತಿ ಗೀತಿ ಏನು ಬರಲ್ಲ ಸರ್. ನನ್ ಪ್ರಾಣ ಉಳಿಬೇಕು, ನನ್ ಪ್ರಾಣ ಉಳಿಸ್ಬೇಕು ಅಷ್ಟೇ ಬರೋದು. ಅಲ್ಲಿ ಬಾಯಿಗೆ ನೀರಾಗ ಹಿಂದೂನೋ ಮುಸ್ಲಿಂ ಏನು ಬರೋದಿಲ್ಲ. ನನ್ಗೆ ಅವ್ರ ಕಡೆಯಿಂದ ಏನಾದ್ರು ಸಿಕ್ಕಿ ನನ್ ಪ್ರಾಣ ಉಳಿದ್ರೆ ಸಾಕು ಅನ್ನತ್ತೆ. ಆವಾಗ ಯಾರ ಮುಖ ನೋಡ್ತೀರ ಸರ್? ಅಮ್ಮ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಖುಷಿ ಆಗ್ತಾ ಇದೆ ಅಮ್ಮ, ನಿಮ್ ಮುಖದಲ್ಲಿ ನಗು ಬರ್ತಾ ಇದೆ, ಇನ್ನೂ ಆಗ್ಬೇಕು. ಎಲ್ಲ ಬಾಬಾ ನನ್ಗೆ ಕಷ್ಟ ಪರಿಹಾರ ಮಾಡವ್ರೆ. ನಾವ್ ಇನ್ನೂ ಒಂದಿಬ್ರಿಗೆ ಹೇಳ್ತೀವಿ ಸರ್. ಅವ್ರು ಆಕ್ಸಿಡೆಂಟ್ ಆಗ್ಬಿಟ್ಟದೆ, ಅವ್ರು ಬರಕ್ ರೆಡಿ ಅವ್ರೆ ಬಾಬುಜಿ. ಅವ್ರು ಸ್ವಲ್ಪ ಆಕ್ಸಿಡೆಂಟ್ ಆಗದೆ ನಮ್ಮ ಏರಿಯಾದಲ್ಲೇ ಅವ್ರೆ. ಆಕ್ಸಿಡೆಂಟ್ ಆಗಿದ್ರು ಪರವಾಗಿಲ್ಲ, ನಾವ್ ಏನ್ ಹೇಳ್ತೀವಿ, ಪ್ಯಾರಲೈಸಿಸ್ ಆಕ್ಸಿಡೆಂಟ್ ಆಗಿರೋ ಪೇಷಂಟ್ ಎಲ್ಲಾರು ಶುಗರ್, ಅವ್ರ BP ಏನೇನೋ ಕೇಬಿಲ್ ಇದ್ರು ಅವರು. ಇವಾಗ ಗೊತ್ತಾಗ್ತಿರೋರ್ಗೆಲ್ಲರಿಗೂ ಅದೇ ಹೇಳ್ತಾ ಇದೀವಿ. ಇವಾಗ ಗೊತ್ತಿದ್ದು ಹೋಗಿ ಬೀಳೋದು ಇಂಗ್ಲಿಷ್ ಮೆಡಿಸನ್ ಆಸ್ಪತ್ರೆಗಳು ಇವಾಗ ಬರೀ ದುಡ್ಡು ತಿನ್ನೋರಾಗಿದ್ದಾರೆ ಹೊರತು ಒಂದು ಗುಣಪಡಿಸ್ಬೇಕು ಅಂತ ಆಗಿಲ್ಲ. ಆದ್ರಿಂದ ನಾವು ಇವಾಗ ಇಲ್ಲಿ ಬಂದ್ ಹೇಳ್ತಾ ಇರೋದು ಎಂತಕ್ಕೆ ಅಂತಂದ್ರೆ, ನೀವು ನೋಡಿ ಇನ್ನೊಬ್ರು ಗುಣಪಡಿಸ್ಕೊಳ್ಳಿ.
ಅದ್ ಅವಕಾಶ ಇರೋದ್ರಿಂದ ಎಲ್ಲರೂ ಬಂದು ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೇಳ್ಕೊಂತೀನಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್ ನಾಗರತ್ನ ಅವರೇ, ನಾಗರಾಜ್ ಅವರೇ, ವೇಣುಗೋಪಾಲ್ ಅವರೇ, ಮತ್ತೆ ಇನ್ನೊಂದು ಮಾತು, ಈ ಶುಕ್ರವಾರ ಶನಿವಾರ 2 ದಿವಸ ರಜೆ ಇರ್ತದೆ. ಈ ಶನಿವಾರನೂ ರಜಾ ಹಾಕ್ತಾ ಇದೀವಿ, ಯಾಕಂದ್ರೆ ಬೆಂಗಳೂರಿನಲ್ಲಿ ಸೆಟಪ್ ಮಾಡ್ಬೇಕಂತ. ಮುಂದಿನ ಶನಿವಾರದಿಂದ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಗತ್ತೆ. ಓನ್ಲಿ ಫಾರ್ ಲಕ್ಕಿ ಪೇಷಂಟ್ಸ್. ಲಾಸ್ಟ್ ಜನಶ್ರೀ ಅವ್ರಿಗೆ ಮತ್ತೆ ಎಲ್ಲಾರ್ಗೆ ಇಲ್ಲ, ನೀವು ಲಕ್ಕಿ ಜಾಸ್ತಿ ಟೆನ್ಷನ್ ಮಾಡ್ಕೊಬಿಡಿ, ಬಂದು ಸ್ಟ್ರೈಕ್ ಮಾಡೋಣ, ಅದು ಯಾಕಾಗಲ್ಲ ನಾವು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.